ಚಲೋ ಲೆಟ್ ಸ್ಟಾರ್ಟ್ ನಾವು. ತಡಿಪ ಯೂಟ್ಯೂಬ್ದಾಗೂ ಹೋಗ್ತಾ ಇದ್ದೇನೆ ಸ್ವಲ್ಪ. ಒಂದು 2-3 ಕ್ಲಾಸ್ ಯೂಟ್ಯೂಬ್ದಾಗ ಇರ್ತಾವೆ. ಸೊ ಗೈಸ್ ಯು ನೋ ದ್ಯಾಟ್ ರೈಟ್. ಫಸ್ಟ್ ಟಾಪಿಕ್ ನಿಮ್ಮದು ಫಸ್ಟ್ ಚಾಪ್ಟರ್ ಯಾವುದಿದೆ? ಡಿಪಾರ್ಟ್ಮೆಂಟಲ್ ಅಕೌಂಟ್. 100% 5 ಮಾರ್ಕ್ಸ್ 10 ಮಾರ್ಕ್ಸ್ ಕೊಡೋಕೆ ಇರ್ತಾರೆ ಕ್ವಶನ್. ಬಟ್ ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಂದರೆ ಏನು? ಡಿಪಾರ್ಟ್ಮೆಂಟಲ್ ಅಕೌಂಟ್ ಬಗ್ಗೆ ಡಿಟೇಲಾಗಿ ಕಲಿಬೇಕು. ಬಿಕಾಸ್ ಅರ್ಧಂಬರ್ಧ ಕಲಿಸೋದು ನಮ್ಗೆ ಒಂದು ರೂಢಿ ಇಲ್ಲ. ಮತ್ತು ನೀವು ಹಾಕೊಡ್ರಿ ಅರ್ಧಂಬರ್ಧ ಕಲಿಯೋದು ರೂಢಿ ಹಾಕೊಡೋದು ಬೇಡ್ರಿ. ಬಿಕಾಸ್ ಕಲಿಯೋಣ, ಕಂಪ್ಲೀಟ್ ಕಲಿಯೋಣ. ವಿಲ್ ಲರ್ನ್ ಎವ್ರಿಥಿಂಗ್ ಇನ್ ಸಿಸ್ಟಮೆಟಿಕ್ ಆ್ಯಂಡ್ ಡಿಟೇಲ್ ಆಗಿ. ಓಕೆ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್, ಚಲೋ. ಹಾಯ್ ಸಾಗರ. ಈಗ ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಂದರೆ ಏನ್ರಿಪ್ಪ? ಡಿಪಾರ್ಟ್ಮೆಂಟಲ್ ಅಕೌಂಟ್ ಇದರ ಬಗ್ಗೆ ಪ್ರಿಪೇರ್ ಮಾಡಬೇಕು. ಡಿಪಾರ್ಟ್ಮೆಂಟಲ್ ಅಕೌಂಟ್ ಎದಕ್ಕೆ ನಾವು ಕಲಿಬೇಕು? ಬಿಕಾಮ್ ಸಿಲೆಬಸ್ದಾಗಿದೆ ಕಲಿಬೇಕು, ಹೌದಲ್ಲ? ಹಾಂ, ಇಲ್ಲಪ್ಪ ಇಲ್ಲ, ಸಿಲೆಬಸ್ ಅಷ್ಟೇ ಇಲ್ಲ. ನಾಳೆ ನೀವು ಒಂದು ಡಿಪಾರ್ಟ್ಮೆಂಟ್ದಲ್ಲಿ ಕೆಲಸ ಮಾಡಿದರೂ ಕೂಡ ಏನಾಗುತ್ತೆ, ಡಿಪಾರ್ಟ್ಮೆಂಟಲ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಚಾಪ್ಟರ್ನ ತಗೊಳ್ತಾ ಇದ್ದೀನಿ. ಡಿಪಾರ್ಟ್ಮೆಂಟಲ್ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇದೆ, ಬಹಳ ಇಂಟ್ರೆಸ್ಟ್ ಬರ್ತೀನಿ ನಿಮಗೆ ಸಾಲ್ವ್ ಮಾಡೋಕ್ಕಿದು, ರೈಟ್? ಬಿಕಾಮ್ ಸೆಕೆಂಡ್ ಸೆಮ್ ಸಿಲೆಬಸ್ ಅಂತ ಮನೆ ಡಿಸ್ಕಸ್ ಆಗಿದೆ. ಈಗ ರಾಣಿ ಚೆನ್ನಮ್ಮದವರೆಗೂ ತೊಗೋತೀನಿ ಕ್ಲಾಸಸ್. ನಾನು ರಾಣಿ ಚೆನ್ನಮ್ಮದವರೆಗೂ ಕ್ಲಾಸಸ್ ತೊಗೋತೀನಿ. ಡಿಪಾರ್ಟ್ಮೆಂಟಲ್ ಅಕೌಂಟ್ ಮತ್ತು ಮೆಂಟಲ್ ಆಗೋಕೆ ಹೋಗ್ಬೇಡ್ರಿ, ಡಿಪಾರ್ಟ್ಮೆಂಟ್ ಅಕೌಂಟ್ ಅಂತ ಕೊಡ್ರಿ ಸಾಕು. ಈಗ ನೀವು ಶಾಪಿಂಗ್ ಮಾಲ್, ರೈಟ್, ಜ್ಯೋತಿ ಪ್ರಕಾಶ್ ತೊಗೋತೀನಮ್ಮ. ಇವತ್ತು ಈವ್ನಿಂಗ್ ಕ್ಲಾಸಸ್ ಇದ್ದಾವೆ, ಬಿಕಾಮ್ದವ್ರಿಗೂ ಇದ್ದಾವೆ. ಶಾಪಿಂಗ್ ಮಾಲ್ದಲ್ಲಿ ಹೋಗಿರ್ಬೇಕಲ್ಲ ನೀವು? ಹೋಗಿರಲಿ ನೀವು ಶಾಪಿಂಗ್ ಮಾಲ್ದಾಗ? ಸುಪ್ರಿಯಾ, ಶಾಪಿಂಗ್ ಮಾಲ್ದಲ್ಲಿ ಹೋಗಿಲ್ಲವ ನೀನು? ಅಲ್ಲೇ ನೋಡು, ಶಾಪಿಂಗ್ ದಲ್ಲಿ ಮನ್ಯಾಗಿಂದು ಸ್ವಲ್ಪ ಮ್ಯೂಟ್ ಮಾಡು. ಓಕೆ, ಶಾಪಿಂಗ್ ಮಾಲ್ದಲ್ಲಿ ಹೆಂಗಿರ್ತದೆ ಅಂದರೆ ಫ್ಲೋರ್ಸ್ ಇರ್ತವೆ. ಫಸ್ಟ್ ಫ್ಲೋರ್, ರೈಟ್, ಆಮೇಲೆ ಇನ್ನೊಂದು ಫ್ಲೋರ್ ಇರ್ತೈತಿ, ಸೆಕೆಂಡ್ ಫ್ಲೋರ್, ರೈಟ್, ಇನ್ನೊಂದು ಇರ್ತೈತಿ ಥರ್ಡ್ ಫ್ಲೋರ್, ಫಿಫ್ತ್ ಫ್ಲೋರ್, ಹೌದು ಇಲ್ಲ? ಇರ್ತಾವಿಲ್ಲ ಇವು? ಸೊ ಇವಾಗ ಏನಾಗುತ್ತೆ, ಈ ಪ್ರತಿಯೊಂದು ಬೇರೆ ಬೇರೆ ಫ್ಲೋರ್ದಲ್ಲಿ, ಹಾಯ್ ಸೃಷ್ಟಿ, ಬೇರೆ ಬೇರೆ ಫ್ಲೋರ್ದಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ವಸ್ತುವನ್ನು ಮಾಡ್ತಿರ್ತಾರೆ. ಅಂದರೆ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅಥವಾ ಒಂದೇ ಒಂದು ದೊಡ್ಡ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಪ್ರಮೈಸಸ್ ಇದೆ. ಆ ಪ್ರಮೈಸದಲ್ಲಿ ಈ ಕೆಳಗಡೆ ಏನು ಮಾಡ್ತಿರ್ತಾರೆ, ಕ್ಲೋಸ್ ಮಾಡ್ತಾರೆ, ಕ್ಲೋತ್ಸ್ ಅರ್ಬಿ ಎಲ್ಲ ಮಾಡ್ತಿರ್ತಾರೆ. ನಡಕ್ಕೆ ಎಲೆಕ್ಟ್ರಾನಿಕ್ ಐಟಮ್ಸ್, ಅದು ಸ್ವಲ್ಪ ಮೇಲ್ಗಡೆ ಹೋದ್ಮ್ಯಾಗೆ ಹೋಟೆಲ್ಸ್ ಎಲ್ಲ ಇರ್ತವೆ. ಅದರ ಮೇಲೆ ಹೋದ್ಮ್ಯಾಗೆ ಥಿಯೇಟರ್ ಎಲ್ಲ ಇರ್ತೈತಿ. ಅದರ ಮೇಲೆ ಹೋದ್ಮ್ಯಾಗೆ ಹುಡುಗರಿಗೆ ಆಡಲಿಕ್ಕೆ ಎಲ್ಲ ಗೇಮ್ಸ್ ಎಲ್ಲ ಇರ್ತಾವಲ್ಲ. ಸೊ ಏನಾಗತ್ತೆ ರೀ? ಹಾಯ್ ಅಖಿಲ್, ಹೌ ಆರ್ ಯು ಬಚ್ಚಾ? ವೆಲ್ಕಮ್ ಬಚ್ಚು, ವೆಲ್ಕಮ್ ಟು ರಿಯೋ ಅಕಾಡೆಮಿ. ಸೊ ನೋಡಿರಿ, ಎಲ್ಲರೂ ಪ್ರೆಸ್ ಮಾಡಿರಿ, ಡೌಟ್ಸ್ ಇದ್ರೆ ಕೇಳ್ರಿ. ಆ ಹ್ಯಾಂಡ್ ಕೀ ಇದಿಲ್ಲ, ಹ್ಯಾಂಡ್ ಕೀ ಪ್ರೆಸ್ ಮಾಡಿರಪ್ಪ, ಡೌಟ್ಸ್ ಎಲ್ಲ ಕೇಳ್ಬೋದು ನೀವು. ಅಖಿಲ್, ಸೃಷ್ಟಿ, ಡೌಟ್ಸ್ ಇದೆಲ್ಲ ಕೇಳಬಹುದು. ಓಕೆ, ಫಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಡ್ರಿ. ಸೊ ಏನಾಗುತ್ತೆ, ಈಗ ಒಂದು ಬಿಲ್ಡಿಂಗ್ದಲ್ಲಿ ಬೇರೆ ಬೇರೆ ಫ್ಲೋರ್ ಅದಾವೆ. ಬೇರೆ ಬೇರೆ ಫ್ಲೋರ್ದಲ್ಲಿ ಬೇರೆ ಬೇರೆ ವಸ್ತುವನ್ನು ಮಾರ್ತಾ ಇದ್ದಾರೆ, ಹೌದಿಲ್ಲ? ಹೌದಿಲ್ಲ? ಸೊ ಒಂದೇ ಫ್ಲೋರ್ದಲ್ಲಿ ಬೇರೆ ಬೇರೆ ವಸ್ತು ಅದಾವೆ, ಬೇರೆ ಬೇರೆ ಫ್ಲೋರ್ದಲ್ಲಿ ಬೇರೆ ಬೇರೆ ವಸ್ತುವನ್ನು ಮಾರ್ತಾ ಇದ್ದಾರೆ. ಸೊ ಆದರೆ ನಮಗೆ ಗೊತ್ತ ಮಾಡಬೇಕಲ್ಲ. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದಲ್ಲಿ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ, ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಲಾಸ್ ಆಗ್ತಾ ಇದೆ, ರೈಟ್? ಸೊ ಇವಾಗ ನಾವು ಏನು ಮಾಡ್ತೀವಿ, ಅದರ್ದು ಅಕೌಂಟೆನ್ಸಿ ನಾವು ಮಾಡಿ ಹೋಗ್ತಾ ಇದ್ದೀವಿ. ಓಕೆ, ಅದಕ್ಕೇನಂತೀವಿ ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಂತ. ಸೊ ಏನಾಗುತ್ತೆ ನೋಡ್ರಿ, ಇವ್ರದ್ದು ಖರ್ಚು ಬೇರೆ ಆಗ್ಬೋದು, ಇವ್ರದ್ದು ಖರ್ಚು ಬೇರೆ ಆಗ್ಬೋದು, ಇವ್ರದ್ದು ಖರ್ಚು ಬೇರೆ ಇರ್ತೈತಿ. ಅದೇ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ಖರ್ಚು ಕೂಡ ಬೇರೆ ಬೇರೆ ಇರ್ತೈತಿ. ಸೊ ಈ ಬೇರೆ ಬೇರೆ ಖರ್ಚನ್ನು ನಾವು ಕಂಬೈನ್ ಮಾಡಿ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಲೇ ಎಷ್ಟೆಷ್ಟು ನಮಗೆ ಲಾಭ ಆಗ್ತಾ ಇದೆ. ಉದಾಹರಣೆಗೆ ಡಿಪಾರ್ಟ್ಮೆಂಟ್ ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ. ಸೊ ಇವಾಗ ಈ ಡಿಪಾರ್ಟ್ಮೆಂಟ್ದಿಂದ ನಮಗೆ ಪ್ರತಿಯೊಂದು ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಲಾಭ ಆಗ್ತಾ ಇದೆಯೋ, ನಷ್ಟ ಆಗ್ತಾ ಇದೆಯೋ? ಸರ್, ಐ ಆಮ್ ಆಸ್ಕಿಂಗ್ ದಟ್ ಐ ಹ್ಯಾವ್ ಪಾಸ್ ಸೆಕೆಂಡ್ PUC, ಬಟ್ ಬಿಕಾಮ್ಗೆ 4 ವರ್ಷ ಅಂತೆ. 3 ವರ್ಷ ಇರ್ತಪ್ಪ. ಜ್ಯೋತಿ, ಕಾಲ್ ಮಾಡಮ್ಮ ನನಗೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಾಲ್ ಮಾಡಿರಿ. ಈಗ ನಾನು ಕಲಿಸುವಾಗ ಪ್ಲೀಸ್ ಇರ್ರಿಲೆವೆಂಟ್ ಕ್ವಶನ್ ಹಾಕಕ್ಕೆ ಹೋಗಬೇಡ್ರಿ, ದಯವಿಟ್ಟು. ನೋ ಮೋರ್ ಇರ್ರಿಲೆವೆಂಟ್ ಕ್ವಶನ್ಸ್. ಈಗ
ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರ್ತವೆ. ಈಗ ಡಿಪಾರ್ಟ್ಮೆಂಟ್ ಅಕೌಂಟ್ ನಾವು ಮಾಡಬೇಕು. ಓಕೆ, ಒಂದು. ಸೊ ನೋಡಿ, ಈಗ ಡಿಪಾರ್ಟ್ಮೆಂಟಲ್ ಅಕೌಂಟ್ದಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಿಕಾಮ್ ಸೆಕೆಂಡ್ ಸೆಮ್ದು ಕಂಪ್ಲೀಟ್ ಸಿಲೆಬಸ್ ನಾವು ಹೇಳ್ತಾ ಇದ್ದೀವಿ. ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ರಲ್ಲ ಎಲ್ಲರಿಗೂ ಇರ್ತಿದ್ದಾನೆ. ಕಂಪ್ಲೀಟ್ ಸಿಲೆಬಸ್ ನಾವು ಹೇಳ್ತಾ ಇದ್ದೀವಿ. ಕರ್ನಾಟಕ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ಬ್ಯಾಂಗ್ಳೂರ್, ದಾವಣಗೆರೆ ಎಲ್ಲ ಯೂನಿವರ್ಸಿಟಿಗೆ. ಸೊ ನೋಡಿಪ್ಪ, ರಿಯೋ ಅಕಾಡೆಮಿ ಈಸ್ ದ ಪ್ಲಾಟ್ಫಾರ್ಮ್ ವೇರ್ ಯು ಕ್ಯಾನ್ ಲರ್ನ್ ಕಂಪ್ಲೀಟ್ ಕಾಮರ್ಸ್ ಇದ್ದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಬಿಕಾಮ್ ಆಲ್ ಸೆಮಿಸ್ಟರ್, CA ಫೌಂಡೇಶನ್, CA ಇಂಟರ್ ಎಲ್ಲ ಕಲ್ಸ್ಕೊಡ್ತಿದ್ವಿ. ಓಕೆ, ಸೊ ಡೌನ್ಲೋಡ್ ಮಾಡಿಕೊಡ್ರಿ. ಲೈವ್ ಕ್ಲಾಸಸ್ಗೆ ಅಫೋರ್ಡೆಬಲ್ ಫೀಸ್ ಇದೆ, ಕಡಿಮೆ ಫೀಸಲ್ಲಿ ನಾವು ಕಲಿಸ್ತಾ ಇದ್ದೀವಿ. ಆ್ಯಂಡ್ ಯು ಕ್ಯಾನ್ ವಾಚ್ ಆಲ್ ದಿ ಕ್ಲಾಸಸ್. ಡೈಲಿ ಇರ್ತವೆ. ಈಗ ಈವ್ನಿಂಗ್ ಕ್ಲಾಸಸ್ ಇರ್ತವೆ. ಈಗ ಯಾವ ರೀತಿ ನಿಮ್ಮ ಕ್ಲಾಸಸ್ ಇಲ್ಲ, ಇದೇ ರೀತಿ ಸೆಕೆಂಡ್ PUCಗೂ ಕ್ಲಾಸಸ್ ಇರ್ತವೆ, ಬಿಕಾಮ್ಗೂ ಇರುತ್ತೆ, ಮತ್ತು CAಗೂ ಇರುತ್ತೆ. ಅದೇ ರೀತಿ ನಮ್ಮ ಕ್ಲಾಸ್ದಲ್ಲಿ ನೀವು ಲೈವ್ ಇಂಟ್ರಾಕ್ಷನ್ ಮಾಡಬಹುದು. ಅಂದರೆ ಈಗ ಕ್ವಶನ್ಸ್ ಇದೆಯಲ್ಲ, ಆ ಹ್ಯಾಂಡ್ ಕೀಯನ್ನು ಪ್ರೆಸ್ ಮಾಡಿ ಡೌಟ್ಸ್ ಎಲ್ಲ ಕೇಳಬಹುದು. ಸೊ ದ್ಯಾಟ್ ಈಸ್ ಮೋರ್ ಎಫೆಕ್ಟಿವ್ ದೆನ್ ಆಫ್ಲೈನ್ ಕ್ಲಾಸಸ್. ಎದಕ್ರಿಪ್ಪ, ಆಫ್ಲೈನ್ ಕ್ಲಾಸಲ್ಲಿ ರೆಕಾರ್ಡ್ ಕ್ಲಾಸ್ ಸಿಗಂಗಿಲ್ಲ. ಏನು ಕ್ಲಾಸ್ ಆಗಿರ್ತೈತಲ್ಲ ಅದು ಆಫ್ಲೈನ್ದಲ್ಲಿ ಸಿಗೋದು ಸುಳ್ಳು. ಅದಕ್ಕೆ ಹೇಳ್ತಾನೆ ಬಚ್ಚೋ, ಜಾಯಿನ್ ಆಗ್ರಿ ರಿಯೋ ಅಕಾಡೆಮಿಗೆ. ಕಾಲ್ ಮಾಡಿರಿ, ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿಪ್ಪ, ಸೊ ದ್ಯಾಟ್ ವಿ ಕ್ಯಾನ್ ಸ್ಟಾರ್ಟ್ ನೋ. ಎಷ್ಟೋ ಜನ ಜಾಯಿನ್ ಆಗಿದ್ದಾರೆ. ಐ ನೋ ದ್ಯಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೋ ಮೆನಿ ಗೈಸ್. ಇನ್ನೂ ಸ್ವಲ್ಪ ಜನ ಜಾಯಿನ್ ಆಗ್ತಾ ಇದ್ದಾರೆ ಮೋಸ್ಟ್ ಪ್ರಾಬ್ಲಿ. ಬಟ್ ಈಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಸೊ ಕ್ಲಾಸಸ್ ಸ್ಟಾರ್ಟ್ ಆದ್ಮೇಗಂತೂ ಏನಾಗುತ್ತೆ, ಲೈವ್ ಕ್ಲಾಸಸ್ ಎಕ್ಸ್ಪೀರಿಯನ್ಸೇ ಬೇರೆ ಇರ್ತೈತಿ. ಓಕೆನಾ? ಓಕೆ ಬಚ್ಚೋ. ಸೊ ದೀಪಾ, ಅನಿಲ್, ಶ್ರುತಿ ಉಳಿದವ್ರಿದ್ದಾರೆ. ದ ಸೋ ಮೆನಿ ಗೈಸ್ ಹ್ಯಾವ್ ಜಾಯಿಂಡ್. ಇಲ್ಲಿ ನೋಡಿ, ಲರ್ನಿಂಗ್ ಔಟ್ಕಮ್ ಈ ಟಾಪಿಕ್ದಲ್ಲಿ ನೀವು ಕಲಿಬೇಕಾಗಿದ್ದೇನಪ್ಪ. ಒಂದೊಂದು ಮೀನಿಂಗ್, ಎರಡನೇದು ಡಿಪಾರ್ಟ್ಮೆಂಟಲ್ ಅಕೌಂಟ್, ಮೆಥಡ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್, ಆಬ್ಜೆಕ್ಟಿವ್ ಉದ್ದೇಶ ಇವತ್ತು ಕಲಿಯೋಣ, ಅಡ್ವಾಂಟೇಜಸ್ ಇದರ ಲಾಭಗಳು, ರೈಟ್, ಅಕೌಂಟಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಇವತ್ತು ಕಲಿಯೋಣ, ಮತ್ತೆ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ಬಚ್ಚು, ಯಾವ ರೀತಿಯನ್ನು ಖರ್ಚುದಾರ್ತಲ್ಲ ಖರ್ಚನ್ನು ನಾವು ಯಾವ ರೀತಿ ಹಂಚಬೇಕು ಇದು. ಸೊ ನೋಡಿ, ಸರ್ ಎಕ್ಸಾಮಿಗೆ ಬರುತ್ತೆಪ್ಪ ನಾವು ಬೇಡ, ಎಕ್ಸಾಮಿಗೆ ಬರುತ್ತೆ ಸಾಲ್ವ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇವಾಗ ನಿಮ್ಮ ಹತ್ರ ಟೈಮ್ ಇದೆ, ನಮ್ಮ ಹತ್ರ ಟೈಮ್ ಇದೆ ಕಲೀಲಿಕ್ಕೆ. 1 by 1 ಇವತ್ತೇ ಸ್ವಲ್ಪ 23 ಇದೆ, by 30 ತನಕ ಈ ಟಾಪಿಕ್ ಮುಗಿಸ್ಬೋದು ನಾನು. ಆಮೇಲೆ ಬ್ರಾಂಚ್ ಅಕೌಂಟ್ ತಗೊಳ್ಳೋಣ, ಡೈಲಿ ಕ್ಲಾಸ್ ತಗೋತೀನಿ ವಿದೌಟ್ ಸ್ಟೆಪ್. ಸೊ ಈಗ ಫಸ್ಟ್ ಏನ್ರಿಪ್ಪ ಮೀನಿಂಗ್. ಮೀನಿಂಗ್ ಏನ್ರಿ ಅಂದರೆ, ಒಂದು ಬಿಸ್ನೆಸ್ ಇದೆ, ಒಂದು ಬಿಸ್ನೆಸ್ ಎಂಟಿಟಿ ಅಥವಾ ಒಂದು ಆರ್ಗನೈಸೇಷನ್, ಒಂದು ಸಂಘಟನೆ ಬೇರೆ ಬೇರೆ ವಿಧದ ವಸ್ತುವನ್ನು ಮಾರ್ತಾ ಇದ್ರೆ ಒಂದೇ ಪ್ರಿಮೈಸಸ್ನಲ್ಲಿ, ಒಂದೇ ಬಿಲ್ಡಿಂಗ್ನಲ್ಲಿ, ರೈಟ್. ಈಚ್ ಕ್ಲಾಸ್ ಆಫ್ ದಿ ಪ್ರಾಡಕ್ಟ್ಸ್ ಆರ್ ಮೇ ಬಿ ಟ್ರೀಟೆಡ್ ಆಸ್ ಅ ಸೆಪರೇಟ್ ಡಿವಿಷನ್ ಆರ್ ಸೆಕ್ಷನ್. ಸೆಕ್ಷನ್ ಟೆಕ್ನಿಕಲ್ ನೋನ್ ಆಸ್ ಡಿಪಾರ್ಟ್ಮೆಂಟ್. ಈಗ ನೀವು ವಿಶಾಲ್ ಮಾರ್ಟಿಗೆ ಹೋಗಿರ್ಬೋದಲ್ಲ, ಅಲ್ಲೇ ಫಸ್ಟ್ ಫ್ಲೋರ್ದಾಗ, ಸೆಕೆಂಡ್ ಫ್ಲೋರ್ದಾಗ, ಥರ್ಡ್ ಫ್ಲೋರ್ ನೋಡಿರಲ್ಲ ನೀವು. ದ ಸೋ ಮೆನಿ ವಿ ಹ್ಯಾವ್. ಅದೇ ರೀತಿ ಎಷ್ಟೋ ಮಾಲ್ಸ್ ಇದಾವೆ, ಹೌದಲ್ಲ. ಸೊ ಏನಾಗುತ್ತೆ, ಯಾವಾಗ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಇರುತ್ತಲ್ಲ, ಈಸ್ ಡೀಲಿಂಗ್ ಇನ್ ಹೋಲ್ ವೆರೈಟಿ ಆಫ್ ಎಲ್ಲ ಥರದ ವಸ್ತುವನ್ನು, ರೈಟ್, ಪ್ರಾಡಕ್ಟನ್ನು ಮಾರ್ತಾ ಇದ್ರೆ, ಅದೇ ರೀತಿ ಸೇವೆ ಸರ್ವಿಸಸ್ ಕೊಡ್ತಾ ಇದ್ದಾರೆ. ಇಫ್ ದೇ ಆರ್ ಗಿವಿಂಗ್ ದ ಸರ್ವಿಸಸ್ ಇನ್ ದ ಸೇಮ್ ಪ್ರಮೈಸ್, ಒಂದೇ ಪ್ರಮೈಸ್ದಾಗ ಪ್ರತಿಯೊಂದು ಕ್ಲಾಸ್ ಇರುತ್ತಲ್ಲ, ಈಚ್ ಕ್ಲಾಸ್ ಆಫ್ ದಿ ಪ್ರಾಡಕ್ಟ್ ಆರ್ ಸರ್ವಿಸ್ ಮೇ ಬಿ ಟ್ರೀಟೆಡ್ ಆಸ್ ಅ ಸಪ್ರೇಟ್ ಡಿವಿಷನ್. ಸೊ ಈ ಡಿವಿಷನ್ ಇದೆಯಲ್ರಿ, ಈ ಡಿವಿಷನ್ಗೆ ನಾನು ಅಂತೀವಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. 2 ಮಾರ್ಕ್ಸಿಗೆ ಗ್ಯಾರಂಟಿ ಕ್ವಶನ್. ವಾಟ್ ಈಸ್ ಡಿಪಾರ್ಟ್ಮೆಂಟ್? ಡಿಪಾರ್ಟ್ಮೆಂಟ್ ಅಂದರೆ ಏನು? ಸೊ ಇಷ್ಟು ಬರೀಬೇಕಾಗತ್ತೆ. ಅರ್ಥ ಆಯ್ತಿನಮ್ಮ? ಇದು ಡೌಟ್ ಇದೆಯಾ? ಡೌಟ್ ಇದೇನ್ರಿ? ಹೇಳಪ್ಪ. ಸುಪ್ರಿಯಾ, ಸೃಷ್ಟಿ ಹೇಳಮ್ಮ. ದೀಪಾ? ಇಲ್ಲ ಸರ್, ಡೌಟ್ ಇಲ್ಲ. ಅಖಿಲ್, you just press that hand key and you can ask Akhil, Deepa, Srishti ಎಲ್ಲರು, you can ask me all your doubt ಬಚ್ಚೋ. ಚಾಟು ಮಾಡಬಹುದು ನೀವು, ಬಟ್ ಯು ಕ್ಯಾನ್ ಟಾಕ್ ಟು ಮೀ. ಚಲೋ, ಹಾಗಿದ್ರೆ ನೆಕ್ಸ್ಟ್ ಏನ್ರಿಪ್ಪ? ಡಿಪಾರ್ಟ್ಮೆಂಟಲ್ ಸ್ಟೋರ್. ನೋಡ್ರಿ, ಇವಾಗಿನ ಕಾಲದಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದ್ರೆ ಏನ್ರಿ? ಈಗ ಮೋರ್ ಇದೆ, ರಿಲಯನ್ಸ್ ಫ್ರೆಶ್ ಇದೆ, ಈಸಿ ಮಾರ್ಟ್ ಇದೆ, ಒಂದಿಲ್ಲ 10 ಇದಾವೆ. ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಇನ್ ವಿಚ್ ಬಿಸ್ನೆಸ್ ಮ್ಯಾನ್ ಡೀಲಿಂಗ್ ವಿತ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೂಡ್ಸ್, ಹೌದಲ್ಲ. ಈಗ ನೀವು ಮೋರಿಗೆ ಹೋಗ್ರಿ ಅಥವಾ ರಿಲಯನ್ಸ್ ಫ್ರೆಶ್ಗೆ ಹೋಗ್ರಿ, ಅವರು ದೇ ಸೆಲ್ ವೆಜಿಟೇಬಲ್, ದೇ ಸೆಲ್ ಗ್ರೇನ್ಸ್, ದೇ ಸೆಲ್ ಟೂತ್ ಪೇಸ್ಟ್, ದೇ ಸೆಲ್ ಗ್ರಾಸರಿ ಎಲ್ಲ ಮಾಡ್ತಾರವರು, ಹಣ್ಣು ಹಂಪಲ ಎಲ್ಲ ಮಾಡ್ತಾರಲ್ಲ. ಸೊ ಫಾರ್ ಎಕ್ಸಾಂಪಲ್, ಇಫ್ ದ ಬಿಸ್ನೆಸ್ ಮ್ಯಾನ್ ಇಸ್ ಡೀಲಿಂಗ್ ಇನ್ ರೇಡಿಯೋ, ಟೆಲಿವಿಷನ್,
tape recorder, and I also have repair section. It may be divided into 4 departments: radio department, television department, tape recorder department, and repair department. Got my point? So they are dealing in all kind of product here. Best example, departmental store anta nodilla hogirilla departmental store ge. I think everyone is gone, right? hogirilla departmental store ge. Departmental store ಹೋಗಿ ನೋಡ್ರಿ, ಎಲ್ಲಿ ಬೇರೆ ಬೇರೆ ಇರ್ತಾವ ವಸ್ತುಗಳನ್ನು. ಅರ್ಬಿ ಡಿಪಾರ್ಟ್ಮೆಂಟ್ ಬೇರೆ ಇರ್ತೈತಿ, ಎಲೆಕ್ಟ್ರಾನಿಕ್ ಐಟಮ್ ಇರ್ತೈತಿ. ಸೊ ಹಾಗಿದ್ದರೆ ಸೊ ಈಗ ನೋಡ್ರಿಪ್ಪ, ನಮಗೆ ಗೊತ್ತಾಯಿತು ಏನು ಮೀನಿಂಗ್, ರೈಟ್? ಎಕ್ಸಾಂಪಲ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ಹೋಗೋಣ. ಎಸ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾರ್ಟ್, ಬಿಕಾಸ್ ಈಗ ಟಾಪಿಕ್ ಹಂಗೆ ಹೋಗ್ತಾ ಇರುತ್ತೆ. ಡೌಟ್ ಇದ್ರೆ ಕೇಳ್ರಿ ನನಗೆ. ಡಿಪಾರ್ಟ್ಮೆಂಟಲ್ ಅಕೌಂಟ್. ಈಗ ನೋಡಿಪ್ಪ, ಗೊತ್ತಾಯಿತು ಡಿಪಾರ್ಟ್ಮೆಂಟಲ್ ಅಂದ್ರೆ ಏನಂತ. ಅದೇ ರೀತಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ಒಂದು ಎಕ್ಸಾಂಪಲು ಇದೆ. ಹಾಗಿದ್ರೆ ಎದಕ್ಕೆ ಮಾಡಬೇಕ್ರಿ ಸರ್ ನಾವು ಡಿಪಾರ್ಟ್ಮೆಂಟಲ್ ಅಕೌಂಟ್? ಏನು ಪ್ರಯೋಜನ ನೋಡಿ. ಯಾವಾಗ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ನಿಮ್ದೊಂದು ಆರ್ಗನೈಸೇಷನ್ ಇದೆ, ಕೋಟ್ಯಾನ್ಗಟ್ಟಲೆ ದುಡ್ಡು ಖರ್ಚು ಮಾಡಿರಿ, ಯು ಆರ್ ಸ್ಪೆಂಡ್ ಕ್ರೋಡ್ಸ್ ಟುಗೆದರ್, ಕೋಟ್ಯಾನ್ಗಟ್ಟಲೆ ದುಡ್ಡು ಖರ್ಚು ಮಾಡಿರಿ. ಈಗ ನಿಮ್ಗೆ ಗೊತ್ತು ಮಾಡಬೇಕಲ್ಲ, ಯಾವ ಡಿಪಾರ್ಟ್ಮೆಂಟ್ದಿಂದ ಎಷ್ಟು ಲಾಭ ಆಗಿದೆ, ಯಾವ ಡಿಪಾರ್ಟ್ಮೆಂಟಿಂದ ಎಷ್ಟು ಲಾಸ್ ಆಗಿದೆ. ಕಂಬೈನ್ಡ್ ಒಟ್ಟಾರೆನ ತೊಗೊಳಂಗಿಲ್ಲ ಅಲ್ಲಿ, ವಿ ಆರ್ ಗೋಯಿಂಗ್ ಟು ಟೇಕ್ ಸಪ್ರೇಟ್ಲಿ. ಸೊ ಅದಕ್ಕೆ ಇಫ್ ದ ಬಿಸ್ನೆಸ್ ಮ್ಯಾನ್ ಇಸ್ ಇಂಟ್ರೆಸ್ಟೆಡ್ ಟು ನೋ, ಸಂಘಟನೆ ಅಥವಾ ಮಾಲಕರು ಅಥವಾ ಓನರ್ ಪ್ರೊಪ್ರೈಟರ್ ಅವರಿಗೆ ಗೊತ್ತು ಮಾಡ್ಕೋಬೇಕಲ್ಲ, ಇಂಟ್ರೆಸ್ಟೆಡ್ ಇನ್ ನೋವಿಂಗ್ ಆಸ್ ವಿಚ್ ಡಿಪಾರ್ಟ್ಮೆಂಟ್ ಈಸ್ ಮೇಕಿಂಗ್ ಪ್ರಾಫಿಟ್ ಆ್ಯಂಡ್ ವಿಚ್ ಡಿಪಾರ್ಟ್ಮೆಂಟ್ ಈಸ್ ಮೇಕಿಂಗ್ ಲಾಸ್. It is very, very essential, very important to maintain what ಬಚ್ಚೋ ಡಿಪಾರ್ಟ್ಮೆಂಟಲ್ ಅಕೌಂಟ್. ಗೊತ್ತಾತೇನ್ರಿ? ಈಗ ನಾಳೆ ನೀವು ಯಾವುದೇ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ದಲ್ಲಿ, ಉದಾಹರಣೆಗೆ ರಿಲಯನ್ಸ್ ಫ್ರೆಶ್ ಆಯಿತು, ರಿಲಯನ್ಸ್ ಡಿಜಿಟಲ್ ಆಯಿತು, ರೈಟ್? ಅದೇ ರೀತಿ ಮೋರ್ ಇದೆ, AZD ಇದೆ, ಬಹಳ ಇದಾವೆ. ವಿಶಾಲ್ ಮಾರ್ಟ್ ಇದೆ, ಬ್ರ್ಯಾಂಡ್ ಫ್ಯಾಕ್ಟ್ರಿ ಇದೆ, ಡಿಕೆಥಲಾನ್ ಇದೆ, ರೈಟ್? ಅದೇ ರೀತಿ ಬಿಗ್ ಬಜಾರ್ ಇದೆ. ಇಂಥ ಕಂಪನಿಯಲ್ಲಿ ನೀವು ಕೆಲಸ ಮಾಡಬೇಕಪ್ಪ ಅಂದರೆ ಬಚ್ಚು ನಿಮಗೆ ಬೇಕು ಡಿಪಾರ್ಟ್ಮೆಂಟಲ್ ಅಕೌಂಟ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಹಾಗಿದ್ದರೆ ಡಿಪಾರ್ಟ್ಮೆಂಟ್ ಅಕೌಂಟ್ ಮೀನ್ಸ್ ಮೇಂಟೈನಿಂಗ್ ಆರ್ ಕೀಪಿಂಗ್ ದ ಅಕೌಂಟ್ಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಅಂದರೆ ಏನಪ್ಪ, ಪ್ರತಿ ಒಂದು ಡಿಪಾರ್ಟ್ಮೆಂಟ್ದು ಅಕೌಂಟ್ಸನ್ನು ಮೇಂಟೈನ್ ಮಾಡೋದಕ್ಕೆ ನಾಂತೀವಿ ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಂತ ಹೇಳ್ತೇವೆ. ಅರ್ಥ ಆಗಿದೆ ಬಚ್ಚೋ? ಮುಂದೋಗೋಣ್ರಿ. ಡೌಟ್ ಇದೆಯಾ? ಚಲೋ. ನೆಕ್ಸ್ಟ್ ಈಗ ಮೆಥಡ್ಸ್ ನೋಡ್ರಿಪ್ಪ. ಇದ್ರಾಗ 2 ಮೆಥಡ್ ಅದಾವೆ. ಮೆಥಡ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ ಬಚ್ಚೋ, ದೇರ್ ಆರ್ 2 ಮೆಥಡ್ಸ್. ಸಪ್ರೇಟ್ ಸೆಟ್ ಆಫ್ ಇಂಡಿಪೆಂಡೆಂಟ್ ಅಕೌಂಟ್ಸ್ ಇದಾವೆ. ಅಂದರೆ ಹೆಂಗಿರ್ತೈತಿ, ಈಗ 3-4 ಡಿಪಾರ್ಟ್ಮೆಂಟ್ ಇದಾವೆ. ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಸಪ್ರೇಟ್ ಆಗಿ ನಾವು ಅಕೌಂಟ್ಸ್ ತೆಗೆಯೋದು. ಸಪ್ರೇಟ್ ಸೆಟ್ ಆಫ್ ಇಂಡಿಪೆಂಡೆಂಟ್ ಅಕೌಂಟ್ಸ್ ಆರ್ ಕೆಪ್ಟ್ ಫಾರ್ ಈಚ್ ಡಿಪಾರ್ಟ್ಮೆಂಟ್. ಮತ್ತೆ ನಿಮಗೆ ಎಕ್ಸಾಮ್ಗೆ ಕೇಳೋದು ಇದು ಏನಪ್ಪ, ಕಾಲಮ್ನರ್ ಮೆಥಡ್. ಅಂದರೆ ಒಂದು ಅಕೌಂಟ್ ಅಲ್ಲಿ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು ಬೇರೆ ಬೇರೆ ಕಾಲಮನ್ನು ಪ್ರಿಪೇರ್ ಮಾಡಿ ಸಾಲ್ವ್ ಮಾಡ್ತೇವೆ. ಸೊ ಇದಕ್ಕೆ ಹೇಳ್ಬೋದು ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ 2 ಇದಾವೆ. ಏನು, ಸಪ್ರೇಟ್ ಸೆಟ್ ಆಫ್ ಇಂಡಿಪೆಂಡೆಂಟ್ ಅಕೌಂಟ್ ಆರ್ ಕೆಪ್ಟ್ ಫಾರ್ ಈಚ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಕಾಲಮ್ನರ್ ಮೆಥಡ್ ಅಂತ. ಸೊ ಏನದಾವೆ ಇಲ್ಲಿ 2 ಮೆಥಡ್ ಇದಾವೆ. ಹೌ ಮೆನಿ ಮೆಥಡ್ಸ್ ವಿ ಹ್ಯಾವ್ ಬಚ್ಚೋ? 2 ಮೆಥಡ್ಸ್ ವಿ ಹ್ಯಾವ್. ಯಾವುದ್ರಿ? ಸಪ್ರೇಟ್ ಸೆಟ್ ಆಫ್ ಇಂಡಿಪೆಂಡೆಂಟ್ ಅಕೌಂಟ್ಸ್ ಇದೆ, ಮತ್ತೆ ಇನ್ನೊಂದು ಕಾಲಮ್ನರ್ ಮೆಥಡ್ ಇದೆ. 2 ಕಲಿಸ್ಬೇಕೇನ್ರಿ? ಎಸ್, 2 ಕಲಿಸ್ತೀನಿ. ಬಟ್ ಎಕ್ಸಾಮಿಗೆ ಬರೋದು ಇದ್ರ ಮ್ಯಾಗ ಸ್ವಲ್ಪ ಫೋಕಸ್ ನಾಸಿಕೆ ಮಾಡೋಣ. ಓಕೆ, ಚಲೋ. ಡೌಟ್ ಇದ್ರೆ ಕೇಳ್ರಿಪ್ಪ. ಈಗ ಏನಾಗುತ್ತೆ, ಸಪ್ರೇಟ್ ಸೆಟ್ ಆಫ್ ಇಂಡಿಪೆಂಡೆಂಟ್ ಅಕೌಂಟಲ್ಲಿ ಏನಾಗತ್ತಪ್ಪ, ಈಗ ಉದಾಹರಣೆಗೆ ಈಗ ನೋಡ್ರಿಪ್ಪ, ಇಲ್ಲಿ ಡಿಪಾರ್ಟ್ಮೆಂಟ್ ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ಇ ಇದೆ. 5 ಡಿಪಾರ್ಟ್ಮೆಂಟ್ ಅದಾವೆ. ಓಕೆ, ಎಷ್ಟದಾವ್ರಿ? 5 ಡಿಪಾರ್ಟ್ಮೆಂಟ್ ಅದಾವೆ. ಈ 5 ಡಿಪಾರ್ಟ್ಮೆಂಟನ್ನು ಸಪ್ರೇಟ್ ಆಗಿ ಡಿಪಾರ್ಟ್ಮೆಂಟ್ ಎದು ಒಂದು ಅಕೌಂಟ್, ಡಿಪಾರ್ಟ್ಮೆಂಟ್ ಬಿದು ಒಂದು ಅಕೌಂಟ್, ಡಿಪಾರ್ಟ್ಮೆಂಟ್ ಸಿದು ಒಂದು ಅಕೌಂಟ್, ಡಿಪಾರ್ಟ್ಮೆಂಟ್ ಇದು ಒಂದು ಅಕೌಂಟ್, ಡಿಪಾರ್ಟ್ಮೆಂಟ್ ಡಿದು ಒಂದು ಅಕೌಂಟ್ ತೆಗಿಬೇಕಾಗತ್ತೆ, ಪ್ರಿಪೇರ್ ಮಾಡಬೇಕಾಗತ್ತೆ. ಸಪ್ರೇಟ್ ಆಗಿ ನಾವು ತೆಗಿತೀವಿ. ಸರ್ ಏನು ಇದರದ ಲಾಭ ಅಂತೆಲ್ಲ ಟೈಮ್ ಕನ್ಸ್ಯೂಮಿಂಗ್ ಇತ್ತಲ್ಲ, ಒಂದು ಸಿಂಪಲ್ ಟೆಕ್ನಿಕ್ ಇದೆ, ಅದು ಫಾಲೋ ಮಾಡ್ಕೋಬೇಕು. ಬಟ್ ಆದರೂ ಏನಾಗುತ್ತೆ, ಅಂಡರ್ ದಿಸ್ ಸಿಸ್ಟಮ್ ಈಚ್ ಡಿಪಾರ್ಟ್ಮೆಂಟ್ ಇಸ್ ಟ್ರೀಟೆಡ್ ಆಸ್ ಸಪ್ರೇಟ್ ಯೂನಿಟ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ಸಪ್ರೇಟ್ ಯೂನಿಟ್ ಅಂತ ಕೊಡ್ತೀವಿ. ಅಂದರೆ ಇದೊಂದು ಯೂನಿಟ್ ಬೇರೆ, ಇದೊಂದು ಯೂನಿಟ್ ಬೇರೆ, ಇದೊಂದು ಯೂನಿಟ್ ಬೇರೆ ಅಂತ. ಸೊ ಫ್ಲೋರ್ ವೈಸ್ ಅಥವಾ ನಾವು ಸಪ್ರೇಟ್ ಅಕೌಂಟ್ ತೆಗಿತೀವಿ. ಬಿಲ್ಲಿಂಗು ಕೂಡ ಸಪ್ರೇಟ್ ಆಗುತ್ತಿಲ್ಲ. ಆದರೆ ನೀವು ನೋಡಿರಬಹುದು, ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಹೋದಾಗ ನೀವು ಎಲ್ಲರೂ ಏನರ ವಸ್ತು ತೊಗೊಂಬರ್ರಿ, ನೀವು ಬಿಲ್ ಪೇಮೆಂಟ್ ಒಂದಾಗತ್ತಲ್ಲ. ಸೊ ದ್ಯಾಟ್ ಈಸ್ ವೈ ಸಪ್ರೇಟ್ ಇರೋಂಗಿಲ್ಲ. ಅಲ್ಲಿ ಕ್ಲಬ್ ಇರ್ತೈತಿ ಅಥವಾ ಕಾಲಮ್ ಇರ್ತೈತಿ. ಬಟ್ ಅಂಡರ್ ದಿಸ್ ಮೆಥಡ್ ಈಚ್ ಡಿಪಾರ್ಟ್ಮೆಂಟ್ ಇಟ್ ಇಸ್ ಸಪ್ರೇಟ್ ಯೂನಿಟ್
ಆ್ಯಂಡ್ ಅಕೌಂಟ್ಸ್ ಆರ್ ಕೆಪ್ಟ್ ಇಂಡಿಪೆಂಡೆಂಟ್ಲಿ ಸಪ್ರೇಟ್ನ ತೆಗಿತೀವಿ. ಅಟ್ ದಿ ಎಂಡ್ ಆಫ್ ಅಕೌಂಟಿಂಗ್ ಪೀರಿಯಡ್ ಮಾಡ್ತೀವಪ್ಪ ನಾವು ಕನ್ಸಾಲಿಡೇಟ್ ಮಾಡ್ತೀವಿ, ಎಲ್ಲನೂ ಕೂಡಿಸಿ ನಾವು ಏನು ಮಾಡ್ತೀವಿ, ನಾವು ಪ್ರಿಪೇರ್ ಮಾಡ್ತೀವಿ. ದಿಸ್ ಮೆಥಡ್ ಇಸ್ ವೆರಿ ಕಾಸ್ಟ್ಲಿ ಇದೆ ಮತ್ತು ಯಾರೂ ಉಪಯೋಗ ಮಾಡಂಗಿಲ್ಲ. ಸಪ್ರೇಟ್ ಇಟ್ ಈಸ್ ಸೂಟೇಬಲ್ ಫಾರ್ ಲಾರ್ಜ್ ಬಿಸ್ನೆಸ್ ಲೈಕ್ ಲಾರ್ಜ್ ಜನರಲ್ ಸ್ಟೋರ್, ಇನ್ಶೂರೆನ್ಸ್ ಕಂಪ್ನಿಗೆಲ್ಲ ಬರುತ್ತೆ. ಬಟ್ ನಮಗೆ ಈಗ ಯಾವುದ್ರಿ ಸರ್, ಕಾಲಮ್ನರ್. ನೆನಪಿಟ್ಕೊಡ್ರಿಪ್ಪ, ಗಂಟು ಕಟ್ಕೊಡ್ರಿಪ್ಪ, ಇದು ಕೇಳ್ತಾನೆ ಇದನ್ನು. ಕಾಲಮ್ನರ್ ಫಾರ್ಮ್ಯಾಟ್, ಕಾಲಮ್ನರ್ ಮೆಥಡ್ ಆಫ್ ಅಕೌಂಟಿಂಗ್. ಏನಾಗುತ್ತೆ, ಅಂಡರ್ ದಿಸ್ ಮೆಥಡ್ ಈಚ್ ಅಕೌಂಟ್ಸ್ ಲೈಕ್ ನೋಡಿ ಹೆಂಗಿರ್ತೈತೆ ಅಂದರೆ, ಇಲ್ಲಿ ಕಾಲಮ್ನಾಗ ಹೆಂಗಿರ್ತೈತೆ ಅಂದರೆ ಏನು ಮಾಡ್ತೀವಿ ನಾವು, ಸಪ್ರೇಟ್ ಮಾಡೋಂಗಿಲ್ಲ. ವಾಟ್ ವಿ ಆರ್ ಗೋನ್ ಟು ಡೂ ಬಚ್ಚೋ, ಕಾಲಮ್ನರ್ ಫಾರ್ಮ್ಯಾಟ್ದಾಗ ಒಂದು ಅಕೌಂಟ್ ತೆಗಿತೀವಿ ನಾವು. ಉದಾಹರಣೆಗೆ ಒಂದು ಅಕೌಂಟ್ ತೆಗಿತೀವಿ ಹೀಗೆ. ಇದ್ರಾಗ ಏನು ಮಾಡ್ತೀವಿ ನಾವು, ಸಪ್ರೇಟ್ ಅಕೌಂಟ್ಸ್ ನಾವಿಲ್ಲಿ ಪ್ರಿಪೇರ್ ಮಾಡ್ತಿರ್ತೀವಿ. ಏನ್ರಿ ಸರ್ ಇದು, ಕಾಲಮ್ ಇದು ಎಷ್ಟು ಎಕ್ಸಾಮಿಗೆ ನಿಮಗೆ 3 ಕೇಳ್ತಾರೆ, 3 ಅಕೌಂಟ್ ತೆಗಿಬೇಕು. ಮತ್ತು ಇದೇನ್ರಿ ಇದು, ಈಗ ಗೊತ್ತಾಗ್ತಲ್ಲ ಏನಪ್ಪ, ಇಲ್ಲಿ ಬರುತ್ತೆ ಡೆಬಿಟ್, ಇಲ್ಲಿ ಬರುತ್ತೆ ಕ್ರೆಡಿಟ್. ಇದು ಡಿಪಾರ್ಟ್ಮೆಂಟ್ ಎ, ಬಿ ಮತ್ತು ಸಿ ಒಂದು ಸೈಡ್ ಆಯಿತು. ಓಕೆ, ಅದೇ ರೀತಿ ಡಿಪಾರ್ಟ್ಮೆಂಟ್ ಎ, ಬಿ, ಸಿ ಅದರ್ ಸೈಡ್ ಆಯಿತು. ಸೊ ಈ ರೀತಿ ಏನು ಮಾಡ್ತೀವಿ ನಾವು, ಡೆಬಿಟ್ ಕ್ರೆಡಿಟ್ ಮಾಡಿಕೊಂಡು ಒಂದೇ ಕಾಲಮ್ನರ್ ಫಾರ್ಮ್ಯಾಟ್ದಾಗ ನಾವೇನು ಮಾಡ್ತೀವಿ, ಡಿಪಾರ್ಟ್ಮೆಂಟ್ ಅಕೌಂಟ್ ತೆಗಿತೀವಿ. ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಕಾಲಮ್ನರ್ ಮೆಥಡ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಕಾಲಮ್ನರ್ ಮೆಥಡ್ ಆಫ್ ಅಕೌಂಟಿಂಗ್ ಇವತ್ತು ಮೋಸ್ಟ್ ಪ್ರಾಬ್ಲಿ ಥಿಯರಿಟಿಕಲ್ ಪಾರ್ಟ್ ಆಗುತ್ತೆ. ಬಟ್ ಈಗ ಮೇನ್ ಪಾರ್ಟು ಹೇಳ್ಕೊಡ್ತೀನಿ. ಒಂದು 5 ಮಾರ್ಕ್ಸ್ದು ಕ್ವಶನ್ ಸಾಲ್ವ್ ಮಾಡ್ತೀನಿ, ಸ್ವಲ್ಪ ಕೇರ್ಫುಲ್ ಆಗಿ ನೋಡಿಪ್ಪ ಇಲ್ಲಿ. ಸೊ ಗೈಸ್, ಅಂಡರ್ ದಿಸ್ ಮೆಥಡ್ ಈಚ್ ಅಕೌಂಟ್ ಬುಕ್ಸ್ ಲೈಕ್ ಪರ್ಚೇಸ್ ಬುಕ್ ಆಯಿತು, ಸೇಲ್ಸ್ ಬುಕ್ ಆಯಿತು, ವಿಲ್ ಹ್ಯಾವ್ ಮ್ಯಾನಿ ಕಾಲಮ್ಸ್ ಆ್ಯಂಡ್ ನಂಬರ್ ಆಫ್ ಡಿಪಾರ್ಟ್ಮೆಂಟ್. ಅಂತ ಹೆಂಗಿರ್ತೈತಿ, ಕಾಲಮ್ಸ್ ಇರ್ತೈತಿ ಮತ್ತೆ ಒಂದೇ ಅಕೌಂಟ್ ಇರ್ತೈತಿ. ಅರ್ಥ ಆಗಿದೆ. ಟು ಫೈಂಡ್ ಔಟ್ ದ ಪ್ರಾಫಿಟ್ ಆಫ್ ಈಚ್ ಡಿಪಾರ್ಟ್ಮೆಂಟ್, ಕಾಮನ್ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ಡ್ ಬೈ ಪ್ರೊವೈಡಿಂಗ್ ದ ಸಪ್ರೇಟ್ ಕಾಲಮ್ ಫಾರ್ ಈಚ್ ಡಿಪಾರ್ಟ್ಮೆಂಟ್. ಏನಂದ್ರಿ, ಏನಿಲ್ಲ, ಡಿಪಾರ್ಟ್ಮೆಂಟ್ ಏದು ಒಂದು ಕಾಲಮ್, ಇಲ್ಲೇ ಪ್ರಾಫಿಟ್ ಆದರೆ ಇಲ್ಲೇ ಬರ್ತೀವಿ, ಲಾಸ್ ಆದರೆ ಇಲ್ಲೇ ಬರ್ತೀವಿ. ಓಕೆನಾ. ಅದೇ ರೀತಿ ಬಿದು, ಸಿದು ಮತ್ತು ಡಿದು. ಆಲ್ ರೈಟ್ ಬಚ್ಚೋ, ಪ್ರಾಫಿಟ್ ಲಾಸ್ ಪ್ರೊವೈಡ್ ಬೈ ಸಪ್ರೇಟ್ ಕಾಲಮ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಓಕೆನಾ. ಸೊ ಈಗ ಡೆಫಿನೆಟ್ಲಿ ಇದ್ರ ಮ್ಯಾಗ ಕ್ಲಾಸಸ್ ಇರ್ತವೆ, ಇದ್ರ ಮ್ಯಾಗ ಮುಂದೆ ಬಹಳಷ್ಟು ಕ್ಲಾಸ್ ಆಗ್ತವೆ. ಡೆಫಿನೆಟ್ಲಿ ಐ ವಿಲ್ ಸಾಲ್ವ್ ಮ್ಯಾನಿ ಪ್ರಾಬ್ಲಮ್ಸ್ ಆನ್ ಇಟ್. ನೀವು ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಕೂಡ ನೀವು ಕೂಡ ಆನ್ಸರ್ಸ್ ಮಾಡಬೇಕಾಗತ್ತೆ. ಅಂದರೆ ಏನಪ್ಪ, ಸಪ್ರೇಟ್ ಕಾಲಮ್ ಪ್ರೊವೈಡೆಡ್ ಫಾರ್ ಈಚ್ ಡಿಪಾರ್ಟ್ಮೆಂಟ್ ವಿತ್ ದ ಕಾಲಮ್ ಹೆಂಗೆ ಬರುತ್ತೆ, ಐ ವಿಲ್ ಟೀಚ್ ದ್ಯಾಟ್. ಸ್ವಲ್ಪ ಈಗ ಸರ್ ಎದಕ್ಕೆ ಕಲಿಬೇಕ್ರಿಪ್ಪ ಟಾಪಿಕ್ ಇದು, ಉದ್ದೇಶಗಳು, ಆಬ್ಜೆಕ್ಟ್, ಕಾಲಮ್ಸ್ ಪ್ರಿಪ್ರೇಷನ್ ಎಲ್ಲ ಕಲಿಸ್ಕೊಡ್ತೀನಿ. ದಾಟ್ ಈಸ್ ನಾಟ್ ಅ ಬಿಗ್ ಡೀಲ್. ಅದೆಲ್ಲ ನಾನು ಮಾಡ್ಕೊಡ್ತೀನಪ್ಪ, ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಏನು ಟೆನ್ಷನ್ ತೊಗೋಬೇಕು, ಟೈಮ್ದಲ್ಲಿ ಸಿಸ್ಟಮೆಟಿಕ್ ಆಗಿ ಕಾಟ್ ಗಿಟ್ ಹಾಕ್ಲಾರ್ದೆ ಸಿಸ್ಟಮೆಟಿಕ್ ಆಗಿ ನಾವು ಬರೆಯೋದು. ಮತ್ತೆ ಈಗ ನೀವು ಕಲಿತ ಮ್ಯಾಗೆ ಸಾಯೋ ತನಕ ನಾನು ಬಿಟ್ಕೋಬೇಕು. ಇದನ್ನು ಎಕ್ಸಾಮಿಗೆ ಅಷ್ಟೇ ಇಲ್ಲಿ ಕಲಿಯಾಕೆ ಬಂದಿಲ್ಲ ನೀವು, ಯು ಆರ್ ಗೋನ್ ಟು ಯೂಸ್ ಇಟ್ ಫಾರ್ ಯುವರ್ ಫ್ಯೂಚರ್. ಸೊ ಅದಕ್ಕೆ ಆಬ್ಜೆಕ್ಟ್ ನೋಡ್ರಿಪ್ಪ, ಇದಕ್ಕೆ ಕಲಿತರಿಂದ ಏನು ಲಾಭ ಆಗುತ್ತೆ ನೋಡ್ರಿಪ್ಪ. ಹ್ಯಾವ್ ಟು ಕಂಪೇರೇಟಿವ್ ಸ್ಟಡಿ ಆಫ್ ಈಚ್ ಡಿಪಾರ್ಟ್ಮೆಂಟ್. ಅಂದರೆ ಕಂಪೇರ್ ಮಾಡ್ತೀವಿ ನಾವು ಡಿಪಾರ್ಟ್ಮೆಂಟ್ ಎ ಮತ್ತು ಡಿಪಾರ್ಟ್ಮೆಂಟ್ ಬಿ ನಡುವಿನಲ್ಲಿ ಎಷ್ಟು ಸೇಲ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ, ಯಾವ ಡಿಪಾರ್ಟ್ಮೆಂಟ್ ಇಟ್ಕೋಬೇಕು, ಯಾವ ಡಿಪಾರ್ಟ್ಮೆಂಟ್ ಮುಂದುವರಿಸಬೇಕು, ಯಾವ ಡಿಪಾರ್ಟ್ಮೆಂಟ್ ಬಂದ್ ಮಾಡಬೇಕು, ಕಂಪೇರ್ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ ಅಕೌಂಟ್ ಬೇಕಾಗುತ್ತೆ. ಓಕೆ, ಸೊ ಟು ಹ್ಯಾವ್ ಕಂಪೇರೇಟಿವ್ ಸ್ಟಡಿ ಆಫ್ ಈಚ್ ಡಿಪಾರ್ಟ್ಮೆಂಟ್ ಬಚ್ಚು ಡಿಪಾರ್ಟ್ಮೆಂಟಲ್ ಅಕೌಂಟ್ ಬೇಕಾಗುತ್ತೆ. ನೆಕ್ಸ್ಟ್, ಟು ಪ್ರಿಪೇರ್ ಗುಡ್ ಪಾಲಿಸಿ ಟು ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್. ಹೌದು ಭವಿಷ್ಯದಲ್ಲಿ ನೀವು ಏನು ಎಕ್ಸ್ಪ್ಯಾನ್ಷನ್, ಪ್ರಮೋಷನ್, ಡೆವಲಪ್ಮೆಂಟ್, ಇಂಪ್ರೂವ್ಮೆಂಟ್ ಮಾಡೋದ್ರ ಬಚ್ಚು, ಎಸ್ ಬಚ್ಚು, ಡಿಪಾರ್ಟ್ಮೆಂಟಲ್ ಅಕೌಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಟು ಪ್ರಿಪೇರ್ ಗುಡ್ ಪಾಲಿಸಿ ಟು ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್. ಒಳ್ಳೆ ನೀತಿಗಳನ್ನು, ಪಾಲಿಸಿ ಅಂತ ಮಾಡ್ಬೇಕಲ್ಲ ನಾವು ಎಕ್ಸ್ಪ್ಯಾನ್ಷನ್ಗೆ. ಸೊ ಅವಾಗ ಡಿಪಾರ್ಟ್ಮೆಂಟಲ್ ಅಕೌಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಪಾರ್ಟ್ಮೆಂಟಲ್ ಅಕೌಂಟ್ ನಾವು ಪ್ರಿಪೇರ್ ಮಾಡುತ್ತೆ. ಟು ಆಪ್ಟಿಮೈಸ್ ದ ಪ್ರಾಫಿಟ್ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಹೌದು, ಪ್ರಾಫಿಟ್ ಸರಿಯಾಗಿ ಆಗ್ತಾ ಇದೆಯಲ್ಲ, ಸರಿಯಾದ ಪ್ರಾಫಿಟ್ ಫೈಂಡ್ ಮಾಡಲಿಕ್ಕೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ ಅಕೌಂಟ್ ನಾವು ಪ್ರಿಪೇರ್ ಆಗುತ್ತೆ. ಟು ಫಿಕ್ಸ್ ದ ಮ್ಯಾನೇಜರ್ಸ್ ರೆಮ್ಯುನರೇಷನ್ ಆನ್ ದ ಬೇಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ನೋಡ್ರಿ, ಮ್ಯಾನೇಜರ್ ಇರ್ತಾರಲ್ಲ ಒಂದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ, ಅವ್ರದ್ದು ಜವಾಬ್ದಾರಿ, ಅವ್ರದ್ದು ರೋಲ್, ಅವ್ರದ್ದು ಕೆಲಸ ಮಾಡೋ ರೀತಿ, ಇದನ್ನು ಎಲ್ಲವನ್ನು ಕನ್ಸಿಡರ್ ಮಾಡಿ ರೆಮ್ಯುನರೇಷನ್ ಏನ್ರಿಪ್ಪ, ಸ್ಯಾಲ್ರಿ, ಮ್ಯಾನೇಜರ್ಗೆ ನಾವು ಸ್ಯಾಲ್ರಿ ಎಷ್ಟು ಕೊಡಬೇಕು ಅಂತ ಫಿಕ್ಸ್ ಮಾಡಲಿಕ್ಕೆ ಇದು ಭಾಳ ಯೂಸ್ ಆಗುತ್ತೆ. ಟು ಟೇಕ್ ವೈಸ್ ಡಿಸಿಷನ್ಸ್ ಬೈ ದಿ ಮ್ಯಾನೇಜ್ಮೆಂಟ್ ರಿಗಾರ್ಡಿಂಗ್ ಪ್ಲಾನಿಂಗ್, ಕಂಟ್ರೋಲಿಂಗ್ ಮತ್ತು ಬಜೆಟಿಂಗ್. ಹೌದು, ಯೋಜನೆ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ, ಮತ್ತು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಬಂಡವಾಳ ಹೂಡಿಕೆ ಮಾಡಲಿಕ್ಕೆ, ಬಜೆಟ್ ಮಾಡೋದು,
ಏನಾಗುತ್ತೆ ಡಿಪಾರ್ಟ್ಮೆಂಟಲ್ ಅಕೌಂಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅರ್ಥ ಆತೇನ್ರಿಪ್ಪ ಇದು? ಅರ್ಥ ಆಗಿದೆ? ಅರ್ಥ ಆಗಿದ್ದಿಲ್ಲ ಎಲ್ಲಿ ಹೋಗ್ಬೇಡ್ರಿ ಇಷ್ಟೇ ಇರ್ರಿ. ಬಿಕಾಸ್ ಏನಾಗುತ್ತೆ ದೀಸ್ ಆಲ್ ಆದ್ಮ್ಯಾಗೆ ಗೈಸ್ ಅಕೌಂಟಿಂಗ್ ಪ್ರೊಸೆಸ್ ಬಂದೇ ಬರ್ತೈತಿ. ಸೊ ನೀವು ಬರ್ಕೋಬೇಕಾಗತ್ತೆ. ಯು ಶುಡ್ ರೈಟ್ ಆಲ್ ದೀಸ್. ಐ ನೋ ದ್ಯಾಟ್ ರಿಕಾರ್ಡ್ ಕ್ಲಾಸ್ ನೋಡಬಹುದು, ಅದೇನು ದೊಡ್ಡ ಮಾತಲ್ಲ, ರಿಕಾರ್ಡ್ ಕ್ಲಾಸ್ ನೋಡೋಕ್ಕೆ ಏನಿಲ್ಲ. ಬಟ್ ಏನಿದೆ ಲೈವ್ ಕ್ಲಾಸಲ್ಲಿ ಡೌಟ್ಸ್ ಎಲ್ಲ ಕೇಳ್ಬೋದಲ್ಲ. ಡೌಟ್ಸ್ ಏನು ಇದೆಯಾ? ಎನಿ ಡೌಟ್ಸ್ ಯು ಹ್ಯಾವ್ ಬಚ್ಚೋ? ನೋ ಡೌಟ್. ಚಲೋ, ಅಡ್ವಾಂಟೇಜ್ ಇದರ ಲಾಭಗಳು ಕೇಳಬಹುದು ಕ್ವಶನ್. ಡಿಪಾರ್ಟ್ಮೆಂಟಲ್ ಅಕೌಂಟ್ ಲಾಭಗಳನ್ನು ಬರೆಯಿರಿ. ಇಟ್ ಹೆಲ್ಪ್ಸ್ ಟು ಪುಷ್ ಅಪ್ ದ ಸೇಲ್ಸ್ ಬೈ ಸ್ಪೆಷಲ್ ಎಫರ್ಟ್ಸ್. ಅಂದರೆ ಏನಾಗುತ್ತೆ, ಸೇಲ್ಸ್ ಹೆಚ್ಚಿಗೆ ಮಾಡಲಿಕ್ಕೆ, ಮಾರಾಟ ಹೆಚ್ಚಿಗೆ ಮಾಡಲಿಕ್ಕೆ ಇದು ಭಾಳ ಯೂಸ್ ಆಗುತ್ತೆ. ठीक है जी. ಇಟ್ ಹೆಲ್ಪ್ಸ್ ಟು ಇವ್ಯಾಲ್ಯುವೇಟ್ ಪರ್ಫಾರ್ಮೆನ್ಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಪ್ರತಿ ಒಂದು ಡಿಪಾರ್ಟ್ಮೆಂಟದ್ದು ಮೌಲ್ಯಮಾಪನ ಮಾಡಲಿಕ್ಕೆ, ಇವ್ಯಾಲ್ಯುವೇಷನ್ ಮಾಡಲಿಕ್ಕೆ, ಪ್ರತಿ ಒಂದು ಡಿಪಾರ್ಟ್ಮೆಂಟ್ದಲ್ಲಿ ಏನಾಗಿದೆ, ಯಾಕಾಗಿದೆ, ಇದರಿಂದ ಏನು ಪ್ರಯೋಜನ, ಎಸ್ ಅದು ಮೌಲ್ಯಮಾಪನ ಮಾಡಲಿಕ್ಕೆ ನಮಗಿದು ಡಿಪಾರ್ಟ್ಮೆಂಟಲ್ ಅಕೌಂಟ್ ಭಾಳ ಯೂಸ್ ಇದೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಟು ಟೇಕ್ ಡಿಸಿಷನ್. ಅದೇ ಹೇಳ್ತಾರೆ, ರಿಪೀಟ್ ಆಗಿದೆ. ಇಟ್ ಹೆಲ್ಪ್ಸ್ ಟು ಟೇಕ್ ಮೆಜರ್ಸ್ ಟು ಇನ್ಕ್ರೀಸ್ ದ ಪ್ರೋಗ್ರೆಸ್ ಆಫ್ ಡಿಪಾರ್ಟ್ಮೆಂಟ್. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಡೆವಲಪ್ ಆಗಬೇಕಪ್ಪ ಅಂದರೆ, ಪ್ರೋಗ್ರೆಸ್ ಆಗಬೇಕಂದ್ರೆ, ಯಾವುದೇ ಒಂದು ಡಿಪಾರ್ಟ್ಮೆಂಟನ್ನು ನಾವು ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಗೈಸ್ ಡಿಪಾರ್ಟ್ಮೆಂಟಲ್ ಅಕೌಂಟ್ ಬೇಕಂದರೆ ಬೇಕು. ಹಾಂ, ಐದನೇದು ಇಂಪಾರ್ಟೆಂಟ್ ನೋಡಿಪ್ಪ. ಯಾವುದೇ ಈಗ ಅಕೌಂಟ್ಸ್ ಅಂದರೆ ಏನ್ರಿ? ಅಕೌಂಟ್ಸ್ ಅಂದರೆ ಇನ್ಫಾರ್ಮೇಷನ್. ಎದರದ್ದು ಇನ್ಫಾರ್ಮೇಷನ್? ಟ್ರಾನ್ಸಾಕ್ಷನ್ ಅನ್ನು ಸಿಸ್ಟಮೆಟಿಕ್ ಆಗಿ ರೆಕಾರ್ಡ್ ಮಾಡ್ತೇವೆ ನಾವು. ಸೊ ಈಗ ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸ್ಟೋರ್ ಮಾಡಿದವರು, ಇನ್ವೆಸ್ಟ್ ಮಾಡಿದವರು, ಶೇರ್ ಹೋಲ್ಡರ್ಸ್ ಆಯಿತು, ಕ್ರೆಡಿಟರ್ಸ್ ಆಯಿತು, ಸಪ್ಲೈಯರ್ಸ್ ಆಯಿತು, ರೈಟ್, ಎಲ್ಲರಿಗೆ ಇದ್ರದ್ದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಭಾಳ ಈಸಿ ಆಗುತ್ತೆ. ಯಾವುದ್ರಿ ಸರ್? ಡಿಪಾರ್ಟ್ಮೆಂಟಲ್ ಅಕೌಂಟ್. ಓಕೆ, ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಟೋಟಲ್ ಪ್ರಾಫಿಟ್ ಆಫ್ ದಿ ಆರ್ಗನೈಸೇಷನ್ಸ್. ಹೌದು, ಲಾಭ ಹೆಚ್ಚಿಗೆ ಮಾಡಬೇಕಂದ್ರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆ. ಇಟ್ ಹೆಲ್ಪ್ಸ್ ಟು ರೀಆರ್ಗನೈಸ್ ದ ಸ್ಟಾಫ್ ಮ್ಯಾನೇಜರ್ ಆನ್ ದಿ ಬೇಸ್ ಆಫ್ ಡಿಪಾರ್ಟ್ಮೆಂಟ್ ರಿಸಲ್ಟ್. ಹೌದು, ಡಿಪಾರ್ಟ್ಮೆಂಟ್ ರಿಸಲ್ಟ್ ಮ್ಯಾಗೆ ನಮ್ಮ ಹತ್ರ ಏನು ಕಾರ್ಮಿಕರಿದ್ದಾರೆ, ಕೆಲಸ ಮಾಡೋರು ಇದ್ದಾರೆ, ಇವ್ರಿಗೆ ನಾವು ಆರ್ಡರ್ ತೊಗೊಂಡ್ಬೋದು. ವಿ ಕ್ಯಾನ್ ಬ್ರಿಂಗ್ ದೆಮ್ ಇನ್ ಆರ್ಡರ್, ಲೈಕ್ ಹೂ ಇಸ್ ಟೇಕಿಂಗ್ ಮೋರ್ ರೆಸ್ಪಾನ್ಸಿಬಿಲಿಟಿ, ಹೂ ಇಸ್ ಟೇಕಿಂಗ್ ಲೆಸ್ ರೆಸ್ಪಾನ್ಸಿಬಿಲಿಟಿ, ಹೌ ವಿ ಹ್ಯಾವ್ ಟು ಅಡ್ಜಸ್ಟ್ each and everything we are. So it helps to recognize staff manager on the basis of departmental results. It helps the management to determine the justification for proper use of the capital invested. ನೋಡಿ, ಬಂಡವಾಳ ಇನ್ವೆಸ್ಟ್ ಮಾಡ್ತೀರಿ, we have invested money, right? ಇದು ಸರಿಯಾಗಿ ಇನ್ವೆಸ್ಟ್ ಆಗಬೇಕು. ಸರಿಯಾಗಿ ಇನ್ವೆಸ್ಟ್ ಮಾಡೋದು ಅಷ್ಟೇ ಅಲ್ಲ, ವಾಟ್ ಐ ಕ್ಯಾನ್ ಸೇ ಇಸ್ ದಟ್ ಇನ್ವೆಸ್ಟ್ ಆಗಿದ್ದ ದುಡ್ಡು, ಏನು ದುಡ್ಡು ಇನ್ವೆಸ್ಟ್ ಆಗಿದೆಯಲ್ಲ, ಇದರಿಂದ ಸರಿಯಾದ ಪ್ರತಿಫಲ, ರಿಟರ್ನ್ಸ್ ಬರ್ತಾ ಇದಿಲ್ಲ ನಿಮಗೆ, ದಾಟ್ ವಿ ಕ್ಯಾನ್ ಗೆಟ್ ಇಟ್ ಹಿಯರ್. ಅರ್ಥ ಆಗಿದೆ ಬಚ್ಚೋ? ದಾಟ್ ಯು ಕ್ಯಾನ್. ಇಟ್ ಹೆಲ್ಪ್ಸ್ ಟು ನೋ ದ ಎಫಿಷಿಯನ್ಸಿ ಆಫ್ ಈಚ್ ಡಿಪಾರ್ಟ್ಮೆಂಟ್. ಹೌದ್ರಿಪ್ಪ, ಹೌದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕಾರ್ಯದಕ್ಷತೆ, ಕೆಪಾಸಿಟಿ, ರೈಟ್, ವರ್ಕಿಂಗ್ ಕೆಪಾಸಿಟಿ, ಎಫಿಷಿಯನ್ಸಿ ಎಷ್ಟಿದೆ ಅದನ್ನು ನಾವು ಫೈಂಡ್ ಮಾಡಲಿಕ್ಕೆ ಇದು ಭಾಳ ಯೂಸ್ ಆಗುತ್ತೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಟು ಮ್ಯಾನೇಜ್ಮೆಂಟ್ ಫಾರ್ ಫ್ಯೂಚರ್ ಇಂಟೆಲಿಜೆಂಟ್ ಆ್ಯಂಡ್ ಪ್ಲಾನಿಂಗ್ ಕಂಟ್ರೋಲ್. ಸೇಮ್ ರಿಪೀಟ್ ಆಗ್ತಾ ಇದೆ. ಮ್ಯಾನೇಜ್ಮೆಂಟಿಗೆ ಫ್ಯೂಚರ್ದಲ್ಲಿ ಪ್ಲಾನ್ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಇದು ಭಾಳ ಈಸಿ ಆಗುತ್ತೆ. ಇನ್ ದ ಸೇಮ್ ಟೈಮ್ ಬಚ್ಚೋ, ದ ಟ್ರೇಡಿಂಗ್ ರಿಸಲ್ಟ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಕ್ಯಾನ್ ಬಿ ಅಸರ್ಟೈನ್ ಈಸಿಲಿ. ಹೌದು, ರಿಸಲ್ಟ್ ಪ್ರಾಫಿಟ್ ಆಗಿದೆ, ಲಾಸ್ ಆಗಲಿಕ್ಕೆ ಫೈಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಬಟ್ ಗೈಸ್, ಬರ್ಕೊಟ್ಟಿಪ್ಪ ಅಕೌಂಟಿಂಗ್ ಪ್ರೊಸೀಜರ್ಸ್. ನೋಟ್ಸ್ ನಾನು ನಿಮಗೆ ಕಳಿಸಿರ್ತೇನೆ, ಇದು PDF ಫಾರ್ಮೆಟ್ ನಾನು ಕಳಿಸಿರ್ತೇನೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಪ್ರಾಬ್ಲಮ್ಸು ಕಳಿಸಿರ್ತೇನೆ, ಸೊಲ್ಯೂಷನ್ಸು ಕಳಿಸಿರ್ತೇನೆ. ಬಟ್ ಸೊಲ್ಯೂಷನ್ ಎಲ್ಲ ಮಾಡಿರ್ತೀವಲ್ಲ, ಹೋಮ್ವರ್ಕ್ ಕೊಟ್ಟಿದ್ದೀನಿ ಅಂತಲ್ಲ, ನೀವು ಮಾಡಬೇಕಾಗತ್ತೆ. ಇಲ್ಲಿ ತನಕ ಏನು ಡೌಟ್ ಇದೆಯಾ ನಿಮಗೆ? Bachcho, tell me any doubts you have? Hi Abu Bakr Tahsildar. Any doubts you have? Hedamma Supriya. Sir. Ilvalla Deepa. Matadamma kai vattadana. Deepa Majigodar. Sridevi. ಪ್ರೆಸೆಂಟ್ ಹ್ಯಾಂಡ್ ಕೀ. ನೋ ಡೌಟ್. ಚಲೋ, ಹಾಗಿದ್ದರೆ ಮೇನ್ ಪಾರ್ಟ್ ನೋಡಿಪ್ಪ, ಥಿಯರಾಟಿಕಲ್ ಪಾರ್ಟ್ ನಾವು ಕಲಿಸಬೇಕಾಗತ್ತೆ. ಆ ಹ್ಯಾವ್ ಟು ಟೀಚ್ ದ ಥಿಯರಾಟಿಕಲ್ ಪಾರ್ಟ್. ಥಿಯರಾಟಿಕಲ್ ಪಾರ್ಟ್ ಇಲ್ಲ ಅಂದರೆ ಆಗಂಗಿಲ್ಲ, ರೈಟ್? ಸೊ ಥಿಯರಾಟಿಕಲ್ ಪಾರ್ಟಲ್ಲಿ ಏನೇನಿದೆ, ಯಾವ ರೀತಿ ಇದೆ, ಡೆಫಿನೆಟ್ಲಿ ಗೈಸ್ ವಿ ಹ್ಯಾವ್ ಟು ಡಿಸ್ಕಸ್ ದಿಸ್ ನಾವು. ಸೊ ಇದು ಥಿಯರಾಟಿಕಲ್ ಪಾರ್ಟ್ ಮ್ಯಾಗೆ ಪ್ರಾಬ್ಲಮ್ಸ್ ಅದಾವೆ ಇದರಾಗ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಥಿಯರಾಟಿಕಲ್ ಪಾರ್ಟ್ ನಾವು. ನಾಳೆಯಿಂದ ಮೋಸ್ಟ್ ಪ್ರಾಬ್ಲಿ ನಿಮಗೆ 7 o'clock ಕ್ಲಾಸ್ ಹೋಗ್ತೇನೆ, ಇಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ಐ ಆಮ್ ಶೋರ್ ಯು ಕ್ಯಾನ್ ಅಡ್ಜಸ್ಟ್ ದ್ಯಾಟ್. ಸೊ ಇದನ್ನು ನೀವು ಬರ್ಕೋಬೇಕಾಗತ್ತೆ. ವಿ ವಿಲ್ ಡಿಸ್ಕಸ್ ಆಲ್ ದೀಸ್ ಟುಡೇ.
ಆ್ಯಂಡ್ ಇಂಪಾರ್ಟೆಂಟ್ ನೋಟ್ಸ್ ಇಷ್ಟು ಮುಗಿಸಿ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರು ಇದ್ದಾವೆ. ಆಮೇಲೆ ಪ್ರಾಬ್ಲಮ್ಸ್ ಒಂದು ಪ್ರಾಕ್ಟಿಕಲ್ ಇದು ಕೇಳ್ತಾ ಕ್ವಶನ್ 100% ನಾವೇನ ಡಿಸ್ಕಸ್ ಮಾಡಬೇಕಾಗತ್ತೆ. ठीक है, चलो गाइस. ಬರ್ಕೊಡ್ರಿಪ್ಪ ಅಕೌಂಟಿಂಗ್ ಪ್ರೊಸೀಜರ್ ಬಚ್ಚೋ, ಬರ್ಕೊಡ್ರಿ ಅಕೌಂಟಿಂಗ್ ಪ್ರೊಸೀಜರ್ಸ್. ಈಗ ನೋಡಿ, ಇನ್ನು ಯಾರು ಜಾಯ್ನ್ ಆಗಿಲ್ಲ ರಿಯೋ ಅಕಾಡೆಮಿಗೆ ಪ್ಲೀಸ್ ಜಾಯ್ನ್ ಆಗ್ರಿ. ನಾ ಎಲ್ಲ ಕ್ಲಾಸಸ್ ಯೂಟ್ಯೂಬಲ್ಲಿ ತೊಗೊಳಂಗಿಲ್ಲ. ಅಬುಬಕರ್ ನನ್ನ ನಂಬರ್ ಬರ್ತಾವೆ ನೋಡಿ ಪಕ್ಕಡಗಲ್ಲೇ, ರೈಟ್. ಡೌನ್ಲೋಡ್ ದ ಅಪ್ಲಿಕೇಶನ್, ಜಾಯ್ನ್ ಆಗ್ರಿ. ಭಾಳ ಇಲ್ಲ, 1,000 ರೂಪಾಯಿ ಫೀಸ್ ಇದೆ, ರೈಟ್. ಒಂದು ಎರಡನೇದು ಮನ್ಯಾಗ ಕುಂತು ಕಲಿಬಹುದು. ಮೂರನೇದು ಅರ್ಥ ಆಗೋಂಗೆ ಕಲಿಸ್ಕೊಡ್ತೀವಿ. ಎಷ್ಟೋ ಜನ ಆನ್ಲೈನ್ ಕ್ಲಾಸಸ್ ಹೆಸರು ಹಾಳು ಮಾಡ್ತಾರೆ, ಬಟ್ ನಾವು ನೋಡ್ರಿಪ್ಪ ಆನ್ಲೈನ್ ಕ್ಲಾಸಸ್ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಒಂದು ಎರಡನೇದು ನಿಮಗೆ ಅರ್ಥ ಆಗೋಂಗೆ ಹೇಳ್ತಾ ಇದ್ದೀವಿ. ಸೊ ಆನ್ಲೈನ್ ಕ್ಲಾಸಸ್ ಈಸ್ ಫ್ಯೂಚರ್ ಬಚ್ಚೋ, ಇದು ನಿಮ್ಮ ಭವಿಷ್ಯ. ಇದು ಮುಂದೆ ಹೋಗಿ ಎಲ್ಲರೂ ಮನ್ಯಾಗ ಕಲಿತಾರೆ ಜನ. ಬರೆದು ಕೊಡ್ತೀನಿ ನಾನು, ಅದಕ್ಕೆ ಹೇಳ್ತಾ ಇದ್ದೇನೆ. ದೋಸ್ ಹೂ ಹ್ಯಾವ್ ನಾಟ್ ಡೌನ್ಲೋಡೆಡ್ ಇಟ್ ಪ್ಲೀಸ್ ಡೌನ್ಲೋಡ್ ಮಾಡಿಕೊಡ್ರಿ. ಅಪ್ಲಿಕೇಶನ್ಗೆ ಜಾಯಿನ್ ಮಾಡಿಕೊಡ್ರಿ. ಡೆಫಿನೆಟ್ಲಿ ನಾನು ಹೇಳ್ಕೊಡ್ತೀನಿ, ನಿಮಗೆ ಒಳ್ಳೆ ರಿಸಲ್ಟ್ ತರಲಿಲ್ಲ ಅಂದರೆ ಐ ಗ್ಯಾರಂಟಿ, ಐ ಪ್ರಾಮಿಸ್ ಯು, ಆಫ್ಲೈನ್ ಕ್ಲಾಸ್ಗಿಂತ ನನ್ನ ಆನ್ಲೈನ್ ಕ್ಲಾಸಸ್ 100 ಪಟ್ಟು ಬೇಕು. ಟೈಮ್ ಉಳಿಸ್ತಾ ಇದ್ದೀವಿ, ರೈಟ್. ಎವ್ರಿಥಿಂಗ್ ಇದೆ, ಟೈಮ್, ರಿಕಾರ್ಡೆಡ್, ಡೌಟ್ಸ್ ಕೇಳ್ಬೋದು. ಈಗ ಲೈವ್ ಕ್ಲಾಸ್ ಆಗಿ ಡೌಟ್ಸ್ ಕೇಳ್ಬೋದು ನನಗೆ. ಓಕೆ, ಚಲೋ ಬಚ್ಚು. ಇದು ಕ್ಲಾಸ್ ಆದ್ಮೇಲೆ ಬೇಕಾದ್ರೆ ಕಾಲ್ ಮಾಡಿ ಬಿಕಾಮ್ದವ್ರು ನನಗೆ, ಐ ಕ್ಯಾನ್ ಹೆಲ್ಪ್ ಯು ಔಟ್, ಏನು ಸಮಸ್ಯೆ ಇದೆ ಅಂತ. ಬಟ್ ಫಸ್ಟ್ ಕ್ಲಾಸ್ ಅಲ್ಲ, ಅದೇ ಹೇಳ್ತದೆ ನೋಡಿಪ್ಪ. ಪ್ರೆಸ್ ದ ಹ್ಯಾಂಡ್ ಕೀ ಬಚ್ಚು. ಡೌಟ್ ಇದ್ರೆ ಅದು ಕೈ ಐತಲ್ಲ, ಕೈಗೆ ಪ್ರೆಸ್ ಮಾಡಿರಿ ಒಮ್ಮೆ, ಆಮೇಲೆ ಮೈಕಿಗೆ ಮ್ಯೂಟ್ ಮಾಡಿಕೊಡ್ರಿ. ಸೊ ನೋಡ್ರಿ, ವೆನ್ ಆಲ್ ದ ನೆಸೆಸರಿ ಇನ್ಫಾರ್ಮೇಷನ್ ಇಸ್ ಪ್ರೊವೈಡೆಡ್ ಫಾರ್ ಈಚ್ ಡಿಪಾರ್ಟ್ಮೆಂಟ್ ವಿ ಕ್ಯಾನ್ ಈಸಿಲಿ ಪ್ರಿಪೇರ್ ಕಾಲಮ್. ಎಲ್ಲ ಇನ್ಫಾರ್ಮೇಷನ್ ಇದ್ರೆ ಈಸಿಲಿ ಪ್ರಿಪೇರ್ ಮಾಡ್ಬೋದು. ಯಾವ ಅಕೌಂಟ್ ರೀ ಸರ್? ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಪ್ಪ. ಎಸ್ ಎಸ್ ಎಸ್, ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕಾಗತ್ತೆ, ರೈಟ್. ಈಗ ಫೈಂಡ್ ಔಟ್ ದ ರಿಸಲ್ಟ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಬಟ್ ಇಟ್ ವುಡ್ ಬಿ ಡಿಫಿಕಲ್ಟ್ ವೆನ್ ಸಡನ್ ಕಾಮನ್ ಎಕ್ಸ್ಪೆನ್ಸಸ್, ಕಾಮನ್ ಆಗಿ ಖರ್ಚಾದ್ರೆ, ಸಮ್ ಎಕ್ಸ್ಪೆನ್ಸಸ್ ಕಾಮನ್ ಆಗಿದ್ರೆ, ಸಮ್ ಎಕ್ಸ್ಪೆಂಡಿಚರ್ ಕಾಮನ್ ಆಗಿದ್ರೆ, ಇನ್ಕಮ್ ಗಿವನ್ ಅಂಡರ್ ಸರ್ಕಮ್ಸ್ಟೆನ್ಸಸ್ ಸರ್ಟನ್ suitable basis should be followed and to allocate distributed such common expense. ಅದನ್ನು ನಾವು ನೋಡೋಕ್ಕಾಗುತ್ತೆ. ಈಗ ನೋಡಿಪ್ಪ, ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ ನಾವು ಈಸಿಲಿ ಫಸ್ಟ್ ಇಯರ್ಲಿ ಮಾಡ್ತಿದ್ದಿಲ್ಲ, ಆ ರೀತಿ ನಾವು ಟ್ರೇಡಿಂಗ್ ಪ್ರಾಫಿಟ್ ಲಾಸ್ ಅಕೌಂಟ್ ತೆಗಿಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಆದರೆ ನೋಡ್ರಿಪ್ಪ, ನೀವು ಬಿಕಾಮ್ ಸೆಕೆಂಡ್ ಸೆಕ್ ಬಂದಿರಂದರೆ ಸೆಕೆಂಡ್ ಸೆಮಿಗೆ ನಿಮಗೆ ಕಾಮನ್ ಆಗಿ ಎಕ್ಸ್ಪೆನ್ಸಸ್ ಕೊಡ್ತಾರೆ. ಈ ಕಾಮನ್ ಎಕ್ಸ್ಪೆನ್ಸಸ್ಸನ್ನು ಯಾವ ರೀತಿ ಹಂಚಬೇಕು, ಅಲೋಕೇಟ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದೇ ರೀತಿ ಇನ್ಕಮನ್ನು ಯಾವ ರೀತಿ ಹಂಚಬೇಕು, ಅದನ್ನು ನಾವಿಲ್ಲೇ ಫೈಂಡ್ ಮಾಡ್ತೀವಿ. ಹೆಂಗ್ರಿ ಸರ್ ಇದು ಅರ್ಥ ಆಗಿಲ್ಲ ನನಗೆ? ನೋಡಪ್ಪ ಇಲ್ಲಿ ಕೇಳ್ರಿಪ್ಪ, ಇಲ್ಲಿ ಇವಾಗ ಒಂದು ನಾವು ಹೇಳ್ದಂಗೆ ಇದು ಒಂದು ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ದಲ್ಲಿ ಸ್ವಲ್ಪ ಖರ್ಚು ಇರ್ತವೆ ಕಾಮನ್ ಆಗಿ. ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಬಿಲ್ ಒಂದೇ ಬರ್ತೈತಿ, ರೈಟ್. ವೇಜಸ್, ಸೆಕ್ಯೂರಿಟಿ ಗಾರ್ಡ್, ಅವ ಎಲ್ಲ ಬಿಲ್ಡಿಂಗಿಗೆ ಕಾಯ್ತಿರ್ತಾನ. ಅದೇ ರೀತಿ ಸಮ್ಟೈಮ್ಸ್ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಇರ್ತವೆ, ಸಮ್ಟೈಮ್ಸ್ ಎಷ್ಟು ವೆಚ್ಚಗಳು ಇರ್ತವೆ, ಎಕ್ಸ್ಪೆನ್ಸಸ್ ಇರ್ತವೆ, ಅದು ಕಾಮನ್ ಆಗಿ ಬರ್ತಾವೆ. ಆ ಎಕ್ಸ್ಪೆನ್ಸಸ್ ಅನ್ನು ಈ ಡಿಪಾರ್ಟ್ಮೆಂಟ್ ಎಷ್ಟು, ಈ ಡಿಪಾರ್ಟ್ಮೆಂಟ್ ಎಷ್ಟು, ಇವ್ರದ್ದು ಎಷ್ಟು, ಇವ್ರದ್ದು ಎಷ್ಟು, ಡಿಪಾರ್ಟ್ಮೆಂಟ್ ಬಿದು ಎಷ್ಟು, ನಾವೇನು ಮಾಡ್ಬೇಕ್ರಿ? ಅಲೋಕೇಟ್ ಮಾಡಬೇಕು. ಕಾಮನ್ ಎಕ್ಸ್ಪೆನ್ಸಸ್ ಅನ್ನು ಅಲೋಕೇಟ್ ಮಾಡಬೇಕು. ಸೊ ಅದೇ ಇದೆ ಕೆಲಸ ಇಲ್ಲ. ಓಕೆ, ದಟ್ ಆಲ್ ದಿ ಎಕ್ಸ್ಪೆನ್ಸಸ್ ವಿ ಹ್ಯಾವ್ ಟು ಅಲೋಕೇಟ್ ಮಾಡಬೇಕು, ಹಂಚಬೇಕು ನಾವು ಅದನ್ನು. ಅದೇ ಇಲ್ಲಿ ಮೇನ್ ಕೆಲಸ ನಿಮ್ಮದು. ಕ್ಯಾಲ್ಕುಲೇಟರ್ ಬೇಕು, ಇಲ್ಲ ಅಂದರೆ ಆಗೋದಿಲ್ಲ. ಯಾಕಂದರೆ ಹಂಚೋದು ಕೆಲಸ ಆಯ್ತಲ್ರಿ, ಕ್ಯಾಲ್ಕುಲೇಟರ್ ಭಾಳ ಚಲೋ ಆಗ್ತದೆ, ಬಾಯ್ಲೆಕ್ಕ ಇಲ್ಲ. ಸೊ ಗೈಸ್ ಬರ್ಕೊಡ್ರಿಪ್ಪ, ಬರ್ಕೊಡ್ರಿ. ಅಲೋಕೇಶನ್ ಆಫ್ ಕಾಮನ್ ಎಕ್ಸ್ಪೆನ್ಸಸ್ ನೋಡ್ರಿ, ನೆಟ್ ಪರ್ಚೇಸ್ ರೇಷಿಯೋ. ಈಗ ನೆಟ್ ಪರ್ಚೇಸ್ ಅಂದ್ರೆ ಏನ್ರಿಪ್ಪ? ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತೈತಿ, ಡಿಪಾರ್ಟ್ಮೆಂಟ್ ಎ ಬಿ ಸಿ ಇರ್ತೈತಿ. ಈ ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ದೇರ್ ಪರ್ಚೇಸ್. ಸೊ ಆನ್ ದ್ಯಾಟ್ ಪರ್ಚೇಸ್ ಅಂದ್ರೆ ಏನ್ರಿ? ನೆಟ್ ಪರ್ಚೇಸ್. ಮತ್ತೆ ನೆನಪಿಟ್ಕೊಡ್ರಿಪ್ಪ, ನೆಟ್ ಪರ್ಚೇಸ್ ಅಂದ್ರೆ ಏನ್ರಿ ಸರ್ ಇದು? ನೋಡಪ್ಪ, ಗ್ರಾಸ್ ಪರ್ಚೇಸ್ದಲ್ಲಿ ಮೈನಸ್ ಮಾಡಬೇಕು ಸೇಲ್ಸ್. ಸಾರಿ, ಗ್ರಾಸ್ ಪರ್ಚೇಸ್ ಇದೆ, ಗ್ರಾಸ್ ಪರ್ಚೇಸ್, ರೈಟ್. ಈ ಗ್ರಾಸ್ ಪರ್ಚೇಸ್ದಲ್ಲಿ ಪರ್ಚೇಸ್ ರಿಟರ್ನ್, ಗ್ರಾಸ್ ಪರ್ಚೇಸ್ದಾಗ ಪರ್ಚೇಸ್ ರಿಟರ್ನ್ ನಾವು ಮೈನಸ್ ಮಾಡಬೇಕು. ಯಾವಾಗ ಗ್ರಾಸ್ ಪರ್ಚೇಸ್ದಲ್ಲಿ ಪರ್ಚೇಸ್ ರಿಟರ್ನ್ ನಾವು ಮೈನಸ್ ಮಾಡ್ತೀವಲ್ಲ, ಅವಾಗ ಬರುತ್ತೆ ನೆಟ್ ಪರ್ಚೇಸ್. ಆಯ್ತು, ಕಲಿಸ್ಕೊಡ್ತೀನಿ. ಬಟ್ ನೀವು ಏನು ಮಾಡಬೇಕೀಗ? ಬರ್ಕೋಬೇಕಾಗತ್ತೆ.
ತಡಿ ಮೈಕಿ ಹೋಗಿ ಫೋನ್ ಮಾಡ್ತಾ ಇದ್ದಾರೆ, ಒಂದು ನಿಮಿಷ ಬರ್ಕೊಡ್ರಿ ಅದನ್ನ. ಹಲೋ, ಹಾಂ ನಮ್ಮ ಈಗ ಕರ್ನಾಟಕ ಯೂನಿವರ್ಸಿಟಿ ತೊಗೊಳ್ತಾ ಇದ್ದೀನಿ. ನೀ ಆದ್ಮ್ಯಾಗ ರಣಚಿನ ಮಾಹಿತಿ ಈಗ ಇವ್ರದ್ದು ಆದ್ಮ್ಯಾಗ ನಿಮ್ದ ಕ್ಲಾಸ್ ಐತಿ 8:45 ಎಲ್ಲ ಬಿಡ್ತೀನಮ್ಮ. ಫಸ್ಟ್ ಸ್ಟಡಿ ಎಲ್ಲ ಸೆಟಪ್ ಮಾಡ್ತಾ ಇದ್ದೀನಿ. ನಿಮ್ಮದು ಇವತ್ತು ಡಿಸ್ಕಸ್ ಮಾಡೋಣ, ಸಿಲೆಬಸ್ ಡಿಸ್ಕಸ್ ಮಾಡಿ ನಾಳಿಂದ ಕ್ವಶನ್ ತೊಗೊಂಡ್ಬಿಡ್ತೀನಿ. ಹಾಂ, ಇವತ್ತು ಏನದು ಮಂಡೇ ಇತ್ತು, ಕಲ್ಲು ಬಂಡೆ ಅಲ್ಲ, ಮಂಡೇ ಇವತ್ತು. ನಾನು ಲೈವ್ ಕ್ಲಾಸ್ ತೊಗೊಳ್ತೀನಿ, ನಿಂಗೆಲ್ಲ ಮಾತು ಕೇಳ್ತಾರೆ ಜನ ನಿಂದು. ಓಕೆ ಬಾ, 8:45 ಬಾ. ಓಕೆ ಬಾಯ್. ಬರ್ಕೊಂಡ್ರಿ ಏನ್ರಿಪ್ಪ? ಈಗ ರೇಷಿಯೋ ಆಫ್ ನೆಟ್ ಪರ್ಚೇಸ್ ಎಕ್ಸ್ಪೆನ್ಸಸ್ ಲೈಕ್ ಕ್ಯಾರೇಜ್ ಇನ್ವರ್ಡ್, ಫ್ರೈಟ್, ಆಕ್ಟ್ರೈ, ಇವೆಲ್ಲ ಏನ್ರಿ ಖರ್ಚು ಪರ್ಚೇಸ್ ಮಾಡುವಾಗ ಬರುವ ವೆಚ್ಚ. ದೀಸ್ ಆರ್ ದಿ ಎಕ್ಸ್ಪೆನ್ಸಸ್ at the time of purchase. ಸೊ ಏನು ಮಾಡ್ಬೇಕ್ರಿ, ಇದು ಕ್ಯಾರೇಜ್ ಇನ್ವರ್ಡ್ ಬಂತಂದ್ರೆ ಇದನ್ನು ನಾವು ನೆಟ್ ಪರ್ಚೇಸ್ ರೇಷಿಯೋ ಮ್ಯಾಗೆ ಹಂಚಬೇಕು. ರೈಟ್, ವಿ ಹ್ಯಾವ್ ಟು ಅಲೋಕೇಟ್, ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್. ಈಗ ಉದಾಹರಣೆಗೆ ನಾ ಹೇಳ್ಕೊಡ್ತೇನೆ, ಸ್ವಲ್ಪ ಬರ್ಕೊಡ್ರಿ ಅದನ್ನ. ಸೊ ಕ್ಯಾರೇಜ್ ಇನ್ವರ್ಡ್ ಬಂತಂದ್ರೆ ನಮ್ಮ ಹತ್ರ ನೆಟ್ ಪರ್ಚೇಸ್ದು ರೇಷಿಯೋ ಬೇಕಾಗುತ್ತೆ. ಆ ರೇಷಿಯೋ ಅನುಪಾತದಲ್ಲಿ ನಾವು ಹಂಚ್ತೇವೆ. ಅದೇ ರೀತಿ ಫ್ರೈಟ್ ಬಂತು, ಡ್ಯೂಟಿ ಬಂತು, ಆಕ್ಟ್ರೈ ಬಂತು, ಇವೆಲ್ಲ ಏನಾಗತ್ತೆ ರೀ ನೆಟ್ ಪರ್ಚೇಸ್ ಮ್ಯಾಗೆ ನಾವು ಹಂಚಬೇಕಾಗತ್ತೆ. ನೆಟ್ ಪರ್ಚೇಸ್ ಅಂದ್ರೆ ಏನ್ರಿ, ಪರ್ಚೇಸ್ ಮೈನಸ್ ಪರ್ಚೇಸ್ ರಿಟರ್ನ್. ಓಕೆ, ಡೈರೆಕ್ಟ್ಲಿ ರಿಲೇಟೆಡ್ ಟು ಪರ್ಚೇಸ್ ಗೂಡ್ಸ್. ಸೊ ದೇರ್ ಫೋರ್ ದೇ ಶುಡ್ ಬಿ ಅಲೋಕೇಟೆಡ್. ಏನಪ್ಪ, ಹಂಚುವುದು, ಡಿಸ್ಟ್ರಿಬ್ಯೂಟ್ ಮಾಡೋದು ಅಕಾರ್ಡಿಂಗ್ ಟು ನೆಟ್ ಪರ್ಚೇಸ್. ಬರ್ಕೊಂಡ್ರಿ ಏನಪ್ಪ ಇದು? ದೀಪಾ, ಯಾರ್ದು 80 ಏನಪ್ಪ, ಯಾರು ಸರ್ ನಿಮ್ದು? ವಾಟ್ಸ್ ಎ ಗುಡ್ ನೇಮ್ ಬಚ್ಚಾ? ವಾಟ್ಸ್ಆ್ಯಪ್ ಮಾಡಪ್ಪ ನನಗೆ, ಅಬುಬಕ್ಕರ್. ಇದಾಗಿದೆ. ನೆಕ್ಸ್ಟ್ ಈಗ ಹೆಂಗಿರುತ್ತೆ ನೋಡ್ರಿ, ಆ್ಯಕ್ಚುಲಿ ಕರ್ನಾಟಕ ಯೂನಿವರ್ಸಿಟಿ ಮತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಎರಡು ಕ್ಲಾಸ್ ಆಗ್ತವೆ. ಸೊ ಅದಕ್ಕೆ ನಾನು ಹೇಳ್ಕೊಡ್ತೀನಿ ಟೈಮ್ ಟೇಬಲ್, ಸ್ವಲ್ಪ ಟೈಮ್ ಟೇಬಲ್ ಹೇಳ್ತೇನೆ. ಕಾಮನ್ ಆದ ಟಾಪಿಕ್ಸ್ ಅದೆಲ್ಲ ಕಾಮನ್ ಆಗಿ ಕಲಿಸೋಣ, ಬಟ್ ಸ್ವಲ್ಪ ಕಾಮನ್ ಇರೋದು ಸಪ್ರೇಟ್ ತಗೋಬೇಕಾಗುತ್ತೆ. ಅವ್ರದ್ದು ಬ್ಯಾಚ್ ಸಪ್ರೇಟ್ ಇದೆ, ನಿಮ್ಮ ಬ್ಯಾಚ್ ಸಪ್ರೇಟ್ ಇದೆ. ಈಗ ನೆಕ್ಸ್ಟ್ ಏನ್ರಿ ಸರ್, ಅದು ಬರ್ಕೊಂಡ್ರಿ ಏನಪ್ಪ? ಬರ್ಕೊಂಡ್ರಿ ಎಲ್ಲರೂ? ಹೇಳಮ್ಮ ಸುಪ್ರಿಯಾ, ಬರ್ಕೊಂಡಿಯಾ? ಬಾಬ್ಜಿ? ಹಾ ಸರ್, ಬರ್ಕೊಂಡೆ. ದೀಪಾ? ಮುಂದೋಗೋಣ. ಸುಮ್ಮನೆ ಕುಂತ್ರೆ ಹಂಗಿಲ್ಲಮ್ಮ, ನಮ್ದು ಲೈವ್ ಕ್ಲಾಸ್ದಲ್ಲಿ ಡೌಟ್ಸ್ ಎಲ್ಲ ಕೇಳಬೇಕಾಗತ್ತೆ. ನೆಟ್ ಪರ್ಚೇಸ್ ಆಯಿತು. ನೆಕ್ಸ್ಟ್ ಏನ್ರಿ ಸರ್, ನೆಟ್ ಸೇಲ್. ಬರ್ಕೊಡ್ರಿ. ನೆಟ್ ಸೇಲ್ ಅಂದರೆ ಅದು ಕೂಡ ಅದೇ, ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಸೇಲ್ಸ್ ಇರ್ತೈತಿ, ಅದರಲ್ಲಿ ಸೇಲ್ಸ್ ರಿಟರ್ನ್ ನಾವು ಮೈನಸ್ ಮಾಡಿದ ಮ್ಯಾಗ ಏನು ಬರ್ತೈತಿ? ನೆಟ್ ಸೇಲ್ ಬರ್ತೈತಿ. ದಿಸ್ ರೇಷಿಯೋ ಇಸ್ ಆಲ್ಸೋ ಕಾಲ್ಡ್ ಟರ್ನ್ ಓವರ್ ರೇಷಿಯೋ ಅಂತಾರೆ. ನೆನಪಿಟ್ಕೊಡ್ರಿಪ್ಪ, ಸೇಲ್ಸ್ ರೇಷಿಯೋ ಇಸ್ ಆಲ್ಸೋ ಕಾಲ್ಡ್ turnover ratio. Expenses like carriage outward on the basis of net sale. ಬರ್ಕೊಡ್ರಿ ಅದನ್ನ. ಡಿಸ್ಕೌಂಟ್ ಅಲೌಡ್, ನೆಟ್ ಸೇಲ್. ಸ್ಯಾಲರಿ ಟು ಸೇಲ್ಸ್ಮ್ಯಾನ್, ನೆಟ್ ಸೇಲ್. ಅಡ್ವರ್ಟೈಸ್ಮೆಂಟ್ ಎದ್ರಾಗ ತಗೋಬೇಕು ನಾವು? ನೆಟ್ ಸೇಲ್ ಮ್ಯಾಗ ತಗೋಬೇಕು. ಕಮಿಷನ್ ಆನ್ ಸೇಲ್ಸ್ ಇರ್ತೈತಲ್ಲ, ಅದು ಕೂಡ ನೆಟ್ ಸೇಲ್ ಮ್ಯಾಗ ಆಗುತ್ತೆ. ಬ್ಯಾಡ್ ಡೆಟ್ಸ್ ಏನಾಗುತ್ತೆ? ನೆಟ್ ಸೇಲ್ ಮ್ಯಾಗ ಆಗುತ್ತೆ. ಆಲ್ ರೈಟ್, ಇದೆಲ್ಲ ಯಾವುದ್ರಿ ಸರ್? ಕ್ಯಾರೇಜ್ ಔಟ್ವರ್ಡ್, ಡಿಸ್ಕೌಂಟ್ ಅಲೌಡ್, ಸ್ಯಾಲರಿ ಟು ಸೇಲ್ಸ್ಮ್ಯಾನ್, ಅಡ್ವರ್ಟೈಸ್ಮೆಂಟ್, ಕಮಿಷನ್, ಬ್ಯಾಡ್ ಡೆಟ್ಸ್, ಇಂಥವು ಯಾವುದೇ ಥರದ ವೆಚ್ಚ, ಎಕ್ಸ್ಪೆನ್ಸಸ್ ದ್ಯಾಟ್ ಈಸ್ ರಿಲೇಟೆಡ್ ಟು ಸೇಲ್ಸ್, ಯಾವುದೇ ಥರದ ವೆಚ್ಚ ಅಥವಾ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಸೇಲ್ ಈಸ್ ಕಾಲ್ಡ್ ನೆಟ್ ಸೇಲ್. ಓಕೆ, ರಿಲೇಟೆಡ್ ಟು ನೆಟ್ ಸೇಲ್ಸ್. Okay, so guys, which are mainly depends upon related to sales, so hence they should be allocated according to net sales ಅಂತ ಹೇಳ್ಬೋದು. ಈಗ VSKUB ಯೂನಿವರ್ಸಿಟಿ ಸಿಲೆಬಸ್ ಏಮಂತ ಬಂದು ನೋಡಿ, ಡಿಪಾರ್ಟ್ಮೆಂಟಲ್ ಅಕೌಂಟ್ ಕಾಮನ್ ಆಗಿ ಎರಡು ಸೇಮ್ ಬರುತ್ತೆ. ಇದಾಯಿತು. ರೇಷಿಯೋ ಆಫ್ ಸ್ಟಾಫ್ ಅಪಾಯಿಂಟ್ಮೆಂಟ್, ನಂಬರ್ ಆಫ್ ಸ್ಟಾಫ್. ಉದಾಹರಣೆಗೆ ಒಂದು ಡಿಪಾರ್ಟ್ಮೆಂಟ್ಲಿ 10 ಜನ ಇದ್ದಾರೆ, ಒಂದು ಡಿಪಾರ್ಟ್ಮೆಂಟ್ಲಿ 15 ಜನ ಇದ್ದಾರೆ,
ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ 5 ಜನ ಇದ್ದಾರೆ, ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಂಗಿಲ್ಲ, ಅಂದರೆ ಕೆಲಸ ಮಾಡೋರು ಇಲ್ಲ. ಸೊ ಅಂಥ ಸನ್ನಿವೇಶ ಎಸ್ಪೆಷಲಿ ಸ್ಯಾಲ್ರಿ ಆಯಿತು, ವೇಜಸ್ ಆಯಿತು, ಲೇಬರ್ ವೆಲ್ಫೇರ್ ಆಯಿತು, ಇವೆಲ್ಲ ಏನ್ರಿ, ಇವೆಲ್ಲ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಕನ್ಸರ್ನ್ ಅಂಡ್ ರಿಲೇಟೆಡ್ ಟು ನಂಬರ್ ಆಫ್ ಎಂಪ್ಲಾಯಿ. ಎಷ್ಟು ಜನ ಇದ್ದಾರೆ, ನಂಬರ್ ಆಫ್ ಎಂಪ್ಲಾಯೀಸ್ ಏನ್ರಿ, ನಂಬರ್ ಆಫ್ ಎಂಪ್ಲಾಯೀಸ್ ಅಪಾಯಿಂಟೆಡ್ ಇನ್ ದ ಡಿಪಾರ್ಟ್ಮೆಂಟ್. ಸೊ ಹೆನ್ಸ್ ದೇ ಶುಡ್ ಅಲೋಕೇಟೆಡ್ ಅಕಾರ್ಡಿಂಗ್ ಟು ದಿಸ್ ರೇಷೋ. ಅಂದರೆ ಬರ್ಕೊಡ್ರಿ. ಸ್ಯಾಲ್ರಿ ಕೊಟ್ಟ, ವೇಜಸ್ ಕೊಟ್ಟಿದ್ದಾನೆ, ಲೇಬರ್ ಇದೆ, ವೆಲ್ಫೇರ್ ಇದೆ, ಇದೆಲ್ಲ ಏನಾಗುತ್ತೆ ನಂಬರ್ ಆಫ್ ಎಂಪ್ಲಾಯ್ ಮ್ಯಾಮ್ಗೆ ಬರುತ್ತೆ. ಅರ್ಥ ಆಗಿದೆ? ಡೌಟ್ ಇದೆಯಾ? ಬರ್ಕೊಂಡ್ರಿ? ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಈಸಿ ಆಗುತ್ತೆ, ಐ ನೋ ದ್ಯಾಟ್, ಡೋಂಟ್ ವರಿ ಅಬೌಟ್ ದ್ಯಾಟ್. ಈಗ ನೆಕ್ಸ್ಟ್ ರೇಷಿಯೋ ಆಫ್ ಸ್ಪೇಸ್ ಆಕ್ಯುಪೈಡ್. ಸ್ಪೇಸ್ ಅಂದ್ರೆ ಹೆಂಗಿರ್ತೈತ್ರಿ, ಒಂದು ಎಷ್ಟು ಸ್ಪೇಸ್ ಐತೆ ಫಸ್ಟ್, ಯಾವುದು ಅಂಗಡಿ ಎಷ್ಟು ಸ್ಪೇಸ್ ತೊಗೊಂಡಿದೆ, ಯಾವುದು ಶಾಪ್ ಕಡಿಮೆ ಸ್ಪೇಸ್ ತೊಗೊಂಡಿದೆ. ಉದಾಹರಣೆಗೆ ರಿಪೇರ್ಸ್, ಡೆಪ್ರಿಸಿಯೇಷನ್ಸ್, ರೆಂಟ್, ಇವೆಲ್ಲ ಏನಾಗುತ್ತೆ, ಇದು ರೇಷಿಯೋ ಆಫ್ ಸ್ಪೇಸ್ ಆಕ್ಯುಪೈಡ್ ಆಗುತ್ತೆ. ಒಂದು ಕೆಲಸ ಮಾಡ್ತೀನಿ, ನಿಮಗೆ ನಾನು ಐ ವಿಲ್ ಸೆಂಡ್ ಯು ಅದು ಸಾಫ್ಟ್ ಕಾಪಿ ಕಳಿಸಿರ್ತೀನಿ ವಾಟ್ಸಪ್ ಗ್ರೂಪ್ದಾಗ, ಅಲ್ಲಿ ಆಮೇಲೆ ನೋಡ್ಕೊಡ್ರಿ ನೀವು. ಓಕೆ, ಸೊ ರಿಪೇರ್ಸ್, ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಏರಿಯಾ ಮ್ಯಾಗ ಇರ್ತೈತಿ. ಈಗ ದೊಡ್ಡ ಅಂಗಡಿ ಇದೆ, ದೊಡ್ಡ ಹೆಚ್ಚಿಗೆ ಬಾಡಿಗೆ, ಕಡಿಮೆ ಸಣ್ಣ ಅಂಗಡಿ ಇದೆ, ಕಡಿಮೆ ಬಾಡಿಗೆ, ಮುನ್ಸಿಪಲ್ ಟ್ಯಾಕ್ಸು ಕೂಡ ಅಷ್ಟೇ, ರಿಪೇರ್ಸು ಕೂಡ ಅಷ್ಟೇ, ಡೆಪ್ರಿಸಿಯೇಷನ್ ಕೂಡ ಅಷ್ಟೇ. ಏನಪ್ಪ, all depends on the area occupied ಅಂತ. Hence they should be allocated according to the ratio of area occupied by the respective department. ಅರ್ಥ ಆಗಿದೆ ಬಚ್ಚೋ. ನೆಕ್ಸ್ಟ್ ಈಸ್ ರೇಷಿಯೋ ಆಫ್ ಕ್ಲೋಸಿಂಗ್ ಸ್ಟಾಕ್. ನೋಡಿಪ್ಪ, ಕ್ಲೋಸಿಂಗ್ ಸ್ಟಾಕ್ನ ಯಾವಾಗ ತಗೋತೀವಿ ಅಂದರೆ ಸ್ಪೆಷಲಿ ಇನ್ಸೂರೆನ್ಸ್ ಆನ್ ದಿ ಗೂಡ್ಸ್ ಮತ್ತು ಗುಡ್ ಆನ್ ರೆಂಟ್. ನೆನಪಿಟ್ಕೊಡ್ರಿ, ಗುಡ್ ಆನ್ ರೆಂಟ್ ಬಂತಂದರೆ ಕ್ಲೋಸಿಂಗ್ ಸ್ಟಾಕ್ ಮ್ಯಾಗ ತಗೋಬೇಕು ನಾವು. ಇನ್ಸೂರೆನ್ಸ್ ಆನ್ ಗೂಡ್ಸ್ ಕ್ಲೋಸಿಂಗ್ ಸ್ಟಾಕ್ ಮ್ಯಾಗ ತಗೋಬೇಕಾಗುತ್ತೆ. ಆರ್ ಟು ಬಿ ಅಲೋಕೇಟೆಡ್ ಆನ್ ದಿ ಕ್ಲೋಸಿಂಗ್ ಸ್ಟಾಕ್. ಸೊ ರೇಷಿಯೋ ಆಫ್ ರಿಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ನಾವು ಎಲ್ಲಿ ಮಾಡ್ತೀವಿ, ಅಕೌಂಟ್ ಮಾಡ್ತೀವಿ. ರೈಟ್, ರೇಷಿಯೋ ಆಫ್ ವ್ಯಾಲ್ಯೂ ಆಫ್ ದಿ ಅಸೆಟ್ ಲೈಕ್ ಎಕ್ಸ್ಪೆನ್ಸ್ ಲೈಕ್ ಡೆಪ್ರಿಸಿಯೇಷನ್ ಐತಲ್ಲ, ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್, ಚಾರ್ಜಸ್ ಆನ್ ದಿ ಅಸೆಟ್. ಇದು ಡೆಪ್ರಿಸಿಯೇಷನ್, ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್, ಚಾರ್ಜಸ್ ಆನ್ ಅಸೆಟ್ ಅದಲ್ರಿ, ಇದೆಲ್ಲ ಏನಾಗುತ್ತೆ ರೇಷಿಯೋ ಆನ್ ವ್ಯಾಲ್ಯೂ ಆಫ್ ದಿ ಅಸೆಟ್. ಸಾಲ್ವ್ ಮಾಡ್ತೀನಿ, ಸ್ವಲ್ಪ ಸಮಾಧಾನ ಮಾಡಿರಿ. ನಾಳಿಂತ್ರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಬೂಬಕ್ಕರ್, ಇದು ಧಾಡ್ ಯೂನಿವರ್ಸಿಟಿನಪ್ಪ ಇದು. Ratio of time spent. The expenses like salary to the works manager, supervisor should be allocated in the ratio of time spent. Okay, because depends on the time. You know, time spent ಹೆಂಗಿರ್ತೈತಿ, ಯಾವಾಗ ಸ್ಪೆಷಲಿ ನೀವು ಸ್ಯಾಲರಿ ಟು ದ ವರ್ಕ್ಸ್ ಮ್ಯಾನೇಜರ್ ಆರ್ ಸೂಪರ್ವೈಸರ್ ಇತ್ತಲ್ಲ, ಅದ್ರ ಮ್ಯಾಗೆ ಎಷ್ಟು ಟೈಮ್ ಖರ್ಚು ಮಾಡಿದ ನಾವು ಅದ್ರ ಮ್ಯಾಗೆ ಬರುತ್ತಿದ್ದು. ರೈಟ್, ನೆಕ್ಸ್ಟ್ ರೇಷಿಯೋ ಆಫ್ ದಿ ಪಾಯಿಂಟ್ಸ್, ಲೈಟ್ ಪಾಯಿಂಟ್ಸ್, ಸ್ಪೆಷಲಿ ಲೈಟ್ ಇರ್ತಾವಲ್ಲಿ, ಎಷ್ಟು ಲೈಟ್ ತೊಗೊಂಡ್ರಿ ಅಂತ. Points to be unit consumed. ಯಾವುದಪ್ಪ, light charges, motive power should be allocated in the ratio of the points or unit consume ಅಂತ ಹೇಳ್ಬೋದು. ಯೂನಿಟ್ ಕನ್ಸ್ಯೂಮ್ ಅಂತ ಹೇಳ್ಬೋದು. ಸೊ ರೇಷಿಯೋ ಆಫ್ ದಿ ಪಾಯಿಂಟ್ಸ್ ಆರ್ ಯೂನಿಟ್ ಕನ್ಸ್ಯೂಮ್ ಇರ್ತಾವಲ್ಲ, ದಾಟ್ ಈಸ್ ನಂಬರ್ ಆಫ್ ದಿ ಲೈಟ್ ಪಾಯಿಂಟ್ಸ್. ಎಕ್ಸ್ಪ್ಲೇನ್ ಮಾಡ್ತೀನಿ, ಸಮಾಧಾನ ಮಾಡಿ, ಬರ್ತೈತಿ. ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಇದ್ದಾವೆ, ಡೆಫಿನೆಟ್ಲಿ ನಾನು ಹೇಳ್ಕೊಡ್ತೀನಿ, ಇವಾಗ ಬೇಡ. ಬಟ್ ನೋಡಿ, ನಿಮಗೆ 5 ಮಾರ್ಕ್ಸಿಗೆ ಹಿಂಗೆ ಕೊಡ್ತಾರೆ ಕ್ವಶನ್ ಅವರು. ಸ್ಟೇಟ್ ಹೌ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಆರ್ ಅಲೋಕೇಟೆಡ್ ಅಮಂಗ್ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್. ಉದಾಹರಣೆಗೆ ಡೆಪ್ರಿಸಿಯೇಷನ್ ಮಷೀನಲ್ಲಿ ಬರ್ತೈತ್ರಿಪ್ಪ, ರೇಷಿಯೋ ಆಫ್ ವ್ಯಾಲ್ಯೂ ಆಫ್ ದಿ ಅಸೆಟ್. ನೆನಪಿಟ್ಕೊಡ್ರಿಪ್ಪ ಇದನ್ನು, ರಿಮೆಂಬರ್ ದಿಸ್ ಬಚ್ಚೋ. ಡೆಪ್ರಿಸಿಯೇಷನ್ ಮಷಿನರಿ, ರೇಷಿಯೋ ವ್ಯಾಲ್ಯೂ ಆಫ್ ದಿ ಮಷೀನ್. ಬ್ಯಾಡ್ ಡೆಟ್ಸ್ ನೆಟ್ ಸೇಲ್ ಮ್ಯಾಗ ಬರ್ತೈತಿ, ಕ್ಯಾರೇಜ್ ಔಟ್ವರ್ಡ್ ನೆಟ್ ಸೇಲ್ ಮ್ಯಾಗ ಬರ್ತೈತಿ, ಡಿಸ್ಕೌಂಟ್ ರಿಸೀವ್ಡ್ ನೆಟ್ ಪರ್ಚೇಸ್ ಮ್ಯಾಗ ಬರ್ತೈತಿ. ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್, ರೇಷಿಯೋ ಆಫ್ ಸ್ಟಾಫ್ ಅಪಾಯಿಂಟೆಡ್. ರೆಂಟ್ ಆ್ಯಂಡ್ ಟ್ಯಾಕ್ಸಸ್, ರೇಷಿಯೋ ಆಫ್ ಸ್ಪೇಸ್ ಆಕ್ಯುಪೈಡ್. Lighting, ratio of light points. Discount allowed, ratio of net purchase. Group insurance expenses, ratio of staff appointed. So ಇದು ಬರ್ತವೆ. ಸೊ ಗೈಸ್ 9 ಪಾಯಿಂಟ್ ಬರ್ತಾ ಇದ್ರಾಗ, ಇದಕ್ಕಿಂತ ಜಾಸ್ತಿ ಬರೋಂಗಿಲ್ಲ. 5 ಮಾರ್ಕ್ಸಿಗೆ ನೆನಪಿಟ್ಕೊಡ್ರಿ, ಗ್ಯಾರಂಟೀಡ್ ಕ್ವಶನ್ ಇವು. ಹಾಗಾದ್ರೆ ಏನು ರೀ ಸರ್ ಇದು? ನೋಡಪ್ಪ ಹೆಂಗಿರ್ತೈತಿ, ಅವರು ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರೆ ರೀ ನೋಡ್ರಿ, ಇಲ್ಲಿ ಕೇಳ್ರಿ. ಅವರು ಡೆಪ್ರಿಸಿಯೇಷನ್ ಆನ್ ಮಷಿನರಿ ಕೊಟ್ಟಿರ್ತಾರೆ, ಅವಾಗ ನಾವು ಬರಬೇಕು ರೇಷಿಯೋ ಆಫ್ ವ್ಯಾಲ್ಯೂ ಆಫ್ ದಿ ಮಷೀನ್. ಅವ್ರು ಕೊಟ್ಟಿರ್ತಾರೆ ಬ್ಯಾಡ್ ಡೆಟ್ಸ್, ನಾವು ಬರಬೇಕು ನೆಟ್ ಸೇಲ್ಸ್ ಅಂತ. ಅವ್ರು ಕೊಟ್ಟಿರ್ತಾರೆ ಕ್ಯಾರೇಜ್ ಔಟ್ವರ್ಡ್ಸ್, ನಾವು ಬರಬೇಕು ನೆಟ್ ಸೇಲ್ಸ್ ರೇಷಿಯೋ. ಡಿಸ್ಕೌಂಟ್ ರಿಸೀವ್ಡ್ ನೆಟ್ ಪರ್ಚೇಸ್, ಡಿಸ್ಕೌಂಟ್ ಅಲೌಡ್ ನೆಟ್ ಸೇಲ್ಸ್. ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್, ರೈಟ್, ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಲ್ರಿ, ದಾಟ್ ಈಸ್ ಆಲ್ಸೋ ರೇಷಿಯೋ ಆಫ್ ಸ್ಟಾಫ್ ಅಪಾಯಿಂಟೆಡ್. ठीक है जी. So rent and taxes, ratio of space occupied. Lighting, ratio of light points. Discount allowed, purchase magirathy. ನೆನಪಿಟ್ಕೊಡ್ರಿ.
ಇದನ್ನ ನಿಮಗೆ ನೋಟ್ಸ್ ಕಳಿಸಿರ್ತೀನಿ, ಸ್ವಲ್ಪ ಬರೀಕೊಡ್ರಿ ಇದನ್ನ. ಬಿಕಾಸ್ ನಾಳಿಂದ ನಾನು ಇದಕ್ಕೆ ಸಂಬಂಧಪಟ್ಟಿದ ಪ್ರಾಬ್ಲಮ್ಸ್ ಮಾಡ್ತೀನಿ. ನೀವು ಹೇಳ್ತೀರಿ ಹೌದು ಬಿಡ್ರಿ ಸರ್ ಅರ್ಥ ಆಯ್ತು, ಈಗ ನಮ್ಗೆ ಏನು ಮಾಡ್ಬೇಕಂತ ಅಂತ ಬರೆದುಕೊಡ್ತೇನೆ 100%. ಸೊ ಗೈಸ್ ಇಲ್ಲಿಗೆ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಡೌಟ್ ಇದೆಯಾ ನಿಮಗೆ? ಐ ನೋ ದಟ್ 45 ಮಿನಿಟ್ಸ್ ಅಷ್ಟೇ ಆಯಿತು. ನಾಳಿಂದ ಲಘು ಕ್ಲಾಸ್ ತಗೋತೀನಿ. ನಾನು ಅಡ್ಮಿಷನ್ ಮಾಡಲಿಕ್ಕೆ ಎಷ್ಟೋ ಜನ ಬಂದಿದ್ರು, ಸೊ ಅದಕ್ಕೆ ಸ್ವಲ್ಪ ನಾನು ಲೇಟಾಗಿ ಕ್ಲಾಸ್ ತೊಗೊಂಡೆ. ನಾಳಿಂದ ನಾನು ಲಘು ತಗೋತೀನಿ ಕ್ಲಾಸ್ ನಿಮಗೆ. ಓಕೆ, ಸೊ ಡೌಟ್ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ಡೌಟ್ ಇಲ್ಲ ಸರ್. ಓಕೆ ದೀಪಾ, ಡೌಟ್ ಐತೆನಮ್ಮ? ನೋ ಡೌಟ್ ಬಚ್ಚು. ಚಲೋ ಗೈಸ್, ಬಾಯ್, ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಟ್ ನೋಡಿ, ಈಗ ಯೂಟ್ಯೂಬ್ದಾಗನಂತೂ ಎಲ್ಲ ಕ್ಲಾಸ್ ತೊಗೊಳಂಗಿಲ್ಲ ನಾನು. ಅಪ್ಲಿಕೇಶನ್ ಇದೆ ರಿಯೋ ಅಕಾಡೆಮಿ, ಡೌನ್ಲೋಡ್ ಮಾಡ್ಕೊಡ್ರಿ. ಫೀಸ್ ಇದೆ 1,000 ರೂಪಾಯಿ, ಪೇ ಮಾಡಿ ಜಾಯಿನ್ ಮಾಡ್ಕೊಡ್ರಿಪ್ಪ. ಬಿಕಾಸ್ ವಿ ಆರ್ ಟೀಚಿಂಗ್ ದ ನೆಕ್ಸ್ಟ್ ಲೆವೆಲ್. ಎಲ್ಲವನ್ನು ಡಿಟೇಲಾಗಿ ಕಲಿಸ್ತಾ ಇದ್ದೀವಿ. ಮತ್ತೆ ರಿಕಾರ್ಡ್ ಕ್ಲಾಸಸ್ ಇರ್ತವೆ, ರೈಟ್? ಎವ್ರಿಥಿಂಗ್ ಆರ್ಡರ್ ಆಗಿರ್ತೈತಿ. ಪ್ಲೀಸ್ ದಯವಿಟ್ಟು ಬರ್ರಿಪ್ಪ, ಕಲೀರಿಪ್ಪ, ಉದ್ಧಾರ ಆಗಿರಿಪ್ಪ. ಈ ಟೈಮ್ ನಿಮ್ಮದು ಕಾಲೇಜಲ್ಲಿ ಫಂಕ್ಷನ್, ಸ್ಪೋರ್ಟ್ಸ್ ಅದು ಇದೊಂದು ಹಾಳಾಗಿಬಿಡ್ತೈತಿ. ಡೋಂಟ್ ಡೂ ದ್ಯಾಟ್. ಈಗ ವಾಟ್ಸಪ್ ಗ್ರೂಪ್ದಾಗೆ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ರಿ. ಓಕೆ, ಪೇ ಮಾಡಿದವ್ರಿಗೆ ಎಷ್ಟು ನಾನು ಇಲ್ಲಿ ನಾನು ಕಳಿಸಿರ್ತೀನಿ ನೋಟ್ಸ್. ಬಿಕಾಸ್ ನಿಮ್ಗೆ ಗೊತ್ತಿಲ್ಲ, ನನಗೆ ಟೈಮಲ್ಲಿ ಯೂಟ್ಯೂಬಲ್ಲಿ ಇನ್ಕಮ್ ಆಗಂಗಿಲ್ಲ. ಐ ವಿಲ್ ಅರ್ನ್ ಓನ್ಲಿ ಫ್ರಮ್ ದಿ ರಿಯೋ ಅಕಾಡೆಮಿ. ಸೊ ರಿಯೋ ಅಕಾಡೆಮಿಯಿಂದ ಏನಾಗುತ್ತೆ, ನಮಗೆ ಅರ್ನಿಂಗ್ ಆಗುತ್ತೆ, ನಿಮಗೂ ಕಡಿಮೆ ಫೀಸಲ್ಲಿ ಕಲ್ತಂಗೆ ಆಗುತ್ತೆ, ಇಬ್ರಿಗೂ ಸಹಾಯ ಆಗುತ್ತೆ, ಒಂದಕ್ಕೊಂದು ಸಪೋರ್ಟ್ ಆಗುತ್ತೆ, ರೈಟ್? ಸೊ ದ್ಯಾಟ್ ಈಸ್ ವಾಟ್ ಗೈಸ್. ಪ್ಲೀಸ್ ಜಾಯ್ನ್ ದ ರಿಯೋ ಅಕಾಡೆಮಿ. ಡೌನ್ಲೋಡ್ ದ ಆ್ಯಪ್, ಜಾಯ್ನ್ ಆಗ್ರಿಪ್ಪ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ.